ನೀನು ಬರಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಶ್ರೀ ಶ್ರೀ ಸುಮನೇಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪಟ್ಟಣದ ಪರಮ ಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರು ಅನುಗ್ರಹಿಸಲು ಆಗಮಿಸಿದ್ದಾರೆ. ಪರಮಾನುಗ್ರಹವನ್ನು ಪಡಿತಾ ಇರತಕ್ಕಂತಹ ಸನ್ಮಾನ್ಯ ಯಶ್ಪಾಲ್ ಸುವರ್ಣ ಅವರಿಗೂ ತಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾದಂತಹ ಸ್ವಾಗತಗಳು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪರಮ ಪೂಜ್ಯ ಎತ್ತಿಯವರ ಪಾದಕಮಲದಲ್ಲಿ
ಪ್ರಣಾಮಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಖುಷಿಯನ್ನು ತಂದಂತಹ ಈ ಸಂದರ್ಭ. ಇವತ್ತು ಈ ಸಾನ್ನಿಧ್ಯದಲ್ಲಿ ಉಡುಪಿಯ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಬೆಳಿಗ್ಗೆ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಾದ ನಂತರ ಮಧ್ಯಾಹ್ನ 1 ಗಂಟೆಗೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ Thank you.
ನಾಳೆ ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. Passion music.
ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. Passion music. ಹಲೋ ಆತ್ಮೀಯ ಕಲಾಭಿಮಾನಿಗಳೇ, ಪರ್ಯಾಯ ಶ್ರೀ ಪುತ್ತಿಗೆ ಮಠ, ಶ್ರೀ ಕೃಷ್ಣ ಮಠ ಇಲ್ಲಿನ ಪರ್ಯಾಯೋತ್ಸವದ ಪ್ರಯುಕ್ತ ಪರ್ಯಾಯ ದರ್ಬಾರಿನಲ್ಲಿ ಹಮ್ಮಿಕೊಂಡಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದನ್ನು ನಡೆಸಿಕೊಡಲು ಆಗಮಿಸಿದ್ದಾರೆ ವಿ ರಾಘವೇಂದ್ರನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇವರಿಂದ ನಡೆಯುತ್ತದೆ, ಬೆಂಗಳೂರಿನವರು. ಇವರಿಗೆ ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರ ಪರಿಚಯವನ್ನು ಮುಂದೆ ಮಾಡಿಕೊಡಲಿಕ್ಕಿದ್ದಾರೆ ನಿಮಗೆ.
ಇವರೊಂದಿಗೆ ವಿದ್ವಾನ್ ಶ್ರೀ ಎಸ್ ಗೋವಿಂದಸ್ವಾಮಿ ವಯಲಿನ್ನಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ವಿದ್ವಾನ್ ಶ್ರೀ ಎನ್ ವಾಸುದೇವ ಮೃದಂಗಂನಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೂ ಸಹ ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವಿದ್ವಾನ್ ಶ್ರೀ ಎನ್ ಮುರಳಿ ಘಟಂನಲ್ಲಿ ಸಹಕರಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಸಹ ಮಠದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಮುಂದೆ ಇವರ ಪರಿಚಯವನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Shri Gurubhyo Namaha. Vidwan V. Raghavendran has his training in Carnatic music vocal from Shri Udupi Gopalakrishnan, who is a disciple of renowned Carnatic Sarvals, Altur brothers and Ayalur Krishnan. He inculcated from him a passion for Carnatic music. This training is helping him in gaining a strong foundation, and he is also extremely fortunate in getting guidance from Sangeeta Vidyanidhi Vidwan Shri Vidya Bhushana, Bengaluru, who is renowned for his excellent rendition of Dasa Sahityas and Uga Bhoga. He has so far given 30 concerts, including at Chennai, Bengaluru, Udupi, Coimbatore and Tirumala Tirupati Devasthanam Information Center in the presence of famous playback singer Srimati S. Janaki, CEO of HSVJ Foundation, a non-profit organization based in Bengaluru, and he is also working with the mobile app developers as a consultant. He has created a new record in desk or table flags collection. Out of 197 countries, he has collected 160 countries' flags directly through the diplomatic missions in India as well as in other countries. This unique record has been entered in the Best of Indian Records Book and Worldwide Book of Records. Being the member of South African Vexillological Association and North American Association, New Zealand Flag Association and Vexillology Ireland. He has received Indian Achievers Award from Indian Achievers Forum in December 2021. He has received Basavangudi Vipraratna Award by Shri L. Ravi Subramanya, MLA of Basavangudi constituency. He has received Kala Vidwan International Award from World Constitution and Parliament Association based in USA. Famous singer Shri S.P. Balasubramaniam gave a special chance to sing in his popular TV show Ennodu Paattu Paadungal finals held at the Madras Music Academy on 14th October 2007. In this concert today, Shri Raghavendran will be accompanied by Vidwan Shri M.S. Govindaswamy on the violin, Vidwan Shri N. Vasudev on the mridangam and Vidwan Shri N. Murali on the ghatam. Thank you. ಕಡುಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಕಡುಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಲ್ಲೆಲ್ಲೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ನಾಡು ನಡುವೆ ಬರುತ್ತಿಪ್ಪ ವಿಘ್ನವ ನಾಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನ ಮಗೀರ್ದನೆ
ಹರಿನಾಮ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ जय 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 जानकी कांत जय साधु जन विनुत जय तुमहि मानंत जय भाग्यवंत जय जानकी कांत जय साधु जन विनुत जय तुमहि मानंत जय भाग्यवंत जय 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 दशरथात्मज वीर दशकण्ठ संहार पशुपतीश्वर मित्र पावन चरित्र दशरथात्मज वीर दशकण्ठ संहार पशुपतीश्वर मित्र पावन चरित्र कुसुम बाण स्वरूप कुशल कीर्ति कलाप कुसुम बाण स्वरूप कुशल कीर्ति कलाप अजम सागत शीर्ष अंबुज दलाक्ष अजम सागत शीर्ष अंबुज दलाक्ष जय 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 समगान विलोल साधु जन परिपाल कामितार्थ प्रदात कीर्ति संजात समगान विलोल साधु जन परिपाल कामितार्थ प्रदात कीर्ति संजात सोम सूर्य प्रकाश सकल लोकाधीश सोम सूर्य प्रकाश सकल लोकाधीश श्री रघुवीर सिंधु गंभीर श्री रघुवीर सिंधु गंभीर जय 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 सकल शास्त्र विचार शरण जन मंदारा विकसिता भुजवदन विश्वमय सरणा सकल शास्त्र विचार शरण जन मंदारा विकसिता भुजवदन विश्वमय सुकृत मोक्षाधीश साकेत पुरवाद सुकृत मोक्षाधीश साकेत पुरवाद भगुद वत्सर राम पुरतर विठल भगुद वत्सर राम पुरतर विठल जय 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 जानकी कांत जय साधु जन विनुत
ಬಾರೋ ನಮ್ಮ ಮನೆಗೆ, ಬಾರೋ ನಮ್ಮ ಮನೆಗೆ, ಬಾರೋ ನಮ್ಮ ಮನೆಗೆ, ಕೃಷ್ಣ ಬಾರೋ ನಮ್ಮ ಮನೆಗೆ, ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ, ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ, ಬಾರೋ ನಮ್ಮ ಮನೆಗೆ. ಗೊಲ್ಲ ಬಾಲಕರನ್ನು, ಗೊಲ್ಲ ಬಾಲಕರನ್ನು ನಿಲ್ಲಿಸಿ ಎಗಲೇರಿ, ಗೊಲ್ಲ ಬಾಲಕರನ್ನು ನಿಲ್ಲಿಸಿ ಎಗಲೇರಿ, ಗುಂಡು ಮಾಡದೆ ಮೊದರೆಲ್ಲ ಕುಡಿದ ಕೃಷ್ಣ, ಗೊಲ್ಲ ಬಾಲಕರನ್ನು ನಿಲ್ಲಿಸಿ ಎಗಲೇರಿ, ಗುಂಡು ಮಾಡದೆ ಮೊದರೆಲ್ಲ ಕುಡಿದ ಕೃಷ್ಣ, ಬಾರೋ ನಮ್ಮ ಮನೆಗೆ, ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ, ಬಾರೋ ನಮ್ಮ ಮನೆಗೆ. ಭುಜಗವನ್ನೆಲ್ಲ ಬೊಜ್ಜೆಯೊಳಗೆ ಇಟ್ಟು, ಹೆಜ್ಜೆಯ ಕಟ್ಟಿ ತಪ್ಪು ಹೆಜ್ಜೆಯನ್ನು ಇಕ್ಕುತ್ತ, ಭುಜಗವನ್ನೆಲ್ಲ ಬೊಜ್ಜೆಯೊಳಗೆ ಇಟ್ಟು, ಹೆಜ್ಜೆಯ ಕಟ್ಟಿ ತಪ್ಪು ಹೆಜ್ಜೆಯನ್ನು ಇಕ್ಕುತ್ತ, ಅಂಗನೆಯರ ವ್ರತ ಭಂಗವ ಮಾಡಿದ, ಅಂಗನೆಯರ ವ್ರತ ಭಂಗವ ಮಾಡುವ, ರಂಗವಿಠಲ ಭವ ಭಂಗವ ಮಾಡುವ, ಅಂಗನೆಯರ ವ್ರತ ಭಂಗವ ಮಾಡಿದ, ರಂಗವಿಠಲ ಭವ ಭಂಗವ ಮಾಡುವ, ಬಾರೋ ನಮ್ಮ ಮನೆಗೆ, ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ, ಬಾರೋ ನಮ್ಮ ಮನೆಗೆ. ಕೊಲ್ಲ ಬಾಲಕರನ್ನು ನಿಲ್ಲಿಸಿ ಎಗಲೇರಿ, ಗುಂಡು ಮಾಡದೆ ಮೊದರೆಲ್ಲ ಕುಡಿದ ಕೃಷ್ಣ, ಬಾರೋ ನಮ್ಮ ಮನೆಗೆ, ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ, ಬಾರೋ ನಮ್ಮ ಮನೆಗೆ.
ಫಲ ಒಂದೇ ಬಿಂದು ಜಲ ಒಂದೇ ತುಳಸಿ ದಳ ಪತ್ರಂ ಪುಷ್ಪಂ ಫಲಂ ತೋಯಂ ಒಂದೇ ಹೂವು ಒಂದು ಫಲ ಒಂದೇ ಬಿಂದು ಜಲ ಒಂದೇ ತುಳಸಿ ದಳ ಒಂದೇ ಕೇವಲ ಅದನ ಮುಂದೆ ಪ್ರದಕ್ಷಿಣೆಯೊಂದನರ್ಪಿಸಿದೊಡೆ ಕುಂದದಾನಂದವೀವ ಕುಂದದಾನಂದವೀವ ಆ ತರುವರಮ್ಮನಿಗೆ ಹುಲ್ಲ ತರುವ ಹೂವ ತರುವರಮ್ಮನಿಗೆ ಹುಲ್ಲ ತರುವ ಅವ್ವಲಗೂ ಮೀರಮಣ ಅವಗಿಲ್ಲ ಗರುವ ಹೂವ ತರುವರಮ್ಮನಿಗೆ ಅವ್ವಲಗೂ ಮೀರಮಣ ಅವಗಿಲ್ಲ ಗರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಒಂದು ದಳ್ಳ ಶ್ರೀ ತುಳಸಿ ಗಂಧ ಪುಷ್ಪವ ತಂದು ಇಂದಿರಾ ಕಾಂತನಿಗೆ ಅರ್ಪಿಸಿದರು ಒಂದು ದಳ್ಳ ಶ್ರೀ ತುಳಸಿ ಗಂಧ ಪುಷ್ಪವ ತಂದು ಇಂದಿರಾ ಕಾಂತನಿಗೆ ಅರ್ಪಿಸಿದರು ಬಂಧಗಳ ಪರಿಹರಿಸಿ ಬಂಧಗಳ ಪರಿಹರಿಸಿ ಸಿಂಧು ಜಯನನು ತಂದ ಬಂಧಗಳ ಪರಿಹರಿಸಿ ಸಿಂಧು ಜಯನನು ತಂದ
ಕೃಷ್ಣ ಅಂಡಜಾತನನಂ ಪುರಂದರ ವಿಠಲನು ಅಂಡಜಾತನನಂ ಪುರಂದರ ವಿಠಲನು ತೊಂಡರಿಗೆ ತೊಂಡನಾದ ಹಿಂಡು ದೈವರ ಗಂಡ ಹೂವದರುವರ ಮನೆಗೆ ಪುಂಗದರುವ ಅಬ್ಬಲಗೂ ಮೀರಮಣ ನವಗಿಲ್ಲ ಗರುವ ಹೂವದರುವರ ಮನೆಗೆ ಹೂವದರುವರ ಮನೆಗೆ ಹೂವದರುವರ ಮನೆಗೆ ಪುಂಗದರುವ ಏನು ಬೇಡುವುದಿಲ್ಲ ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತದ್ವೇಷರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಲಕ್ಷ್ಮೀ ಪ್ರಾಣಪತಿ ತದ್ವೇಷರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಜ್ಞಾನವೇ ಕರುಣಿಸುವುದೆನಗೆ ಈ ಸುಜ್ಞಾನವೇ ಕರುಣಿಸುವುದೆನಗೆ ಮಹಾನುಭಾವ ಮಹಾನುಭಾವ ಮುಹುರ್ಮುಹುಗು ಪ್ರಾರ್ಥಿಸುವೆ ಗಿರಿದೋ ಮುಹುರ್ಮುಹುಗು ಪ್ರಾರ್ಥಿಸುವೆ ಗಿರಿದೋ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗಪತಿ ಪಾಲಿಪನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಒಬ್ಬಳ ಬಸಿರಿಂದಲೀ ಒಬ್ಬಳ ಬಸಿರಿಂದಲೀ ಬಂದೇ ಮತ್ತೊಬ್ಬಳ ಕೈಯಲ್ಲಿ ನೀ ಬೆಳೆದೆ
ಕುಡಿಲವನಲ್ಲಿ ಕಲಿತೆಯೋ ನನ್ನ ಜಗನ್ಮೋಹನನೇ ಕೃಷ್ಣ ಜಗಬಲಿ ಮಾಲಿಬನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಎಂದೆಂದಿಗೂ ನಿಮ್ಮ ಗುಣಗಳ ಪೊಗಳಲು ಇಂದ್ರನಿಗಳಿಗೆ ಅಳವಲ್ಲ ಎಂದೆಂದಿಗೂ ನಿಮ್ಮ ಗುಣಗಳ ಪೊಗಳಲು ಇಂದ್ರನಿಗಳಿಗೆ ಅಳವಲ್ಲ ಪತ್ತರದರ ಶ್ರೀ ಪುರಂದರ ವಿಠಲನೆ ಒಂದು ತಾಟವನೆಲ್ಲಿ ಕಲಿತೆಯೊರಂಗ ಪತ್ತರದರ ಶ್ರೀ ಪುರಂದರ ವಿಠಲನೆ ಒಂದು ತಾಟವನೆಲ್ಲಿ ಕಲಿತೆಯೋ ರಂಗ ಜಗನ್ಮೋಹನನೇ ಕೃಷ್ಣ ಜಗಮನೆ ಪಾಲಿಬನೆ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಶ್ರೀಪತಿಯ ಕಟಾಕ್ಷ ವೀಕ್ಷಣ ತಪ್ಪುವಾಗ ಅನೇಕ ಬಂಧುಗಳು ಲಕ್ಷ ವೈದ್ಯರುಗಳು ಇರಲಾಗಿ ಶ್ರೀಪತಿಯ ಕಟಾಕ್ಷ ವೀಕ್ಷಣ ತಪ್ಪುವಾಗ ಅನೇಕ ಬಂಧುಗಳು ಲಕ್ಷ ವೈದ್ಯರುಗಳು ಇರಲಾಗಿ ಕಣ್ಣ ಕಣ್ಣ ಬಿಡುವರು ತಾಬದಿಯರಣ್ಯದೊಳಗೆ ಒಬ್ಬ ಒಂಟಿಯಾಗಿರಲು ತಾಬದಿಯರಣ್ಯದೊಳಗೆ ಒಬ್ಬ ಒಂಟಿಯಾಗಿರಲು ಅಂಜಬೇಡೆಂದು ತಾಬದಿಯರಣ್ಯದೊಳಗೆ ಒಬ್ಬ ಒಂಟಿಯಾಗಿರಲು ಅಂಜಬೇಡೆಂದು ಕಂಜನಾಮನೆ ಬಂದು ಆಪತ್ತುಗಳ ಪರಿಹರಿಸುವ ನಮ್ಮ ಪುರಂದರ ವಿಠಲ ಆಪತ್ತುಗಳ ಪರಿಹರಿಸುವ ನಮ್ಮ ಪುರಂದರ ವಿಠಲ ಡಂಗೂರವ ಸಾರಿ ಹರಿಯ ತಿಂಗಜೀವರೆಲ್ಲರೂ ಡಂಗೂರವ ಸಾರಿ ಹರಿಯ ತಿಂಗಜೀವರೆಲ್ಲರೂ ಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವವೆಂದು ಡಂಗೂರವ ಸಾರಿ ಹರಿಯ ಎಲ್ಲರೂ
ಪಾಡಿ ಕುತ ಆಡಂಗೂರವ ಸಾರಿ ಹರಿಯ ಟಿಂಗರಿಗರೆಲ್ಲರೂ ಹರಿಯು ಮುಟ್ಟಿದ ಹೂವ ಹರಿವಾಣದಲ್ಲಿ ಹೊತ್ತುಕೊಂಡು ಹರಿಯು ಮುಟ್ಟಿದ ಹೂವ ಹರಿವಾಣದಲ್ಲಿ ಹೊತ್ತುಕೊಂಡು ಹರಿಯು ಮುಡಿದ ಹೂವ ಹರಿವಾಣದಲ್ಲಿ ಹೊತ್ತುಕೊಂಡು ಅರುಜದಿಂದ ಹಾಡಿ ಪಾಡಿ ಅರುಜದಿಂದ ಹಾಡಿ ಪಾಡಿ ಕುಣಿದು ಚಪಾಡಿ ಕುತ ಆಡಂಗೂರವ ಸಾರಿ ಹರಿಯ ಟಿಂಗರಿಗರೆಲ್ಲರೂ ಇಂದು ಸಕಲ ಲೋಕಕ್ಕೆ ಲಕ್ಷ್ಮೀಕಾಂತನಲ್ಲದೆ ಇಲ್ಲವೆಂದು ಇಂದು ಸಕಲ ಲೋಕಕ್ಕೆ ಲಕ್ಷ್ಮೀಕಾಂತನಲ್ಲದೆ ಇಲ್ಲವೆಂದು ಸಂತತ ಸಂತತಂ ಭಜಿಸುತ್ತ ಸಂತತಂ ಸಂತತಂ ಭಜಿಸುತ್ತ ನಿಶ್ಚಿಂತ ಪುರಂದರ ವಿಠಲನೆಂದು ನಂಗೂರ ಸಾರಿ ಹರಿಯ ಎಲ್ಲರೂ ಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವವೆಂದು ನಂಗೂರವ ಸಾರಿ ಹರಿಯ ಎಲ್ಲರೂ ಆ ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎಂಬುದಲ್ಲಿದೆ ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎಂಬುದಲ್ಲಿದೆ ದೃಷ್ಟಿಯಿಂದಲೂ ನಾನು ಕಂಡೆ ದೃಷ್ಟಿಯಿಂದಲೂ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಚಾಯಿ ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಯಿಂದಲೇ ನಾನು ಕಂಡೆ ನಾನು ಕಂಡೆ ಎಂಟು ಏಳನು ಕಳೆದುದರಿಂದೆ ಬಂಟದೈವರ ತುಳಿದುದರಿಂದೆ ಎಂಟು ಏಳನು ಕಳೆದುದರಿಂದೆ ಬಂಟದೈವರ ತುಳಿದುದರಿಂದೆ ತುಂಡಕ್ಕನೊಬ್ಬನ ತರಿದುದರಿಂದೆ ತುಂಡಕ್ಕನೊಬ್ಬನ ತರಿದುದರಿಂದೆ ಬಂಡನಾಗಿ ಬಂದೆನೋ ರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ
ಊರ್ವಶಿ ಮೇಳವ ಕಂಡೆ ತುಮ್ಮೂರು ನಾರದರನು ಕಂಡೆ ರಂಬೆ ಊರ್ವಶಿ ಮೇಳವ ಕಂಡೆ ತುಮ್ಮೂರು ನಾರದರನು ಕಂಡೆ ರಂಬೆ ಊರ್ವಶಿ ಮೇಳವ ಕಂಡೆ ತುಮ್ಮೂರು ನಾರದರನು ಕಂಡೆ ಅಪ್ಪುಜೋದ್ಭವ ರುದ್ರರ ಕಂಡೆ ಅಪ್ಪುಜೋದ್ಭವ ರುದ್ರರ ಕಂಡೆ ಶಂಬರಾರಿ ಪಿತರೇ ರಂಗಶಾಯಿ ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎಂದು ತಲಿತೆ ದೃಷ್ಟಿಯಿಂದಲೇ ನಾನು ಕಂಡೆ ನಾನು ಕಂಡೆ ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಗಾಂಗಿ ನೆಲೆಯಾದಿ ಕೇಶವನನ ಕಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎಂದು ತಲಿತೆ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಯಿಂದಲೇ ನಾನು ಕಂಡೆ ನಾನು ಕಂಡೆ ನಿರ್ಮದ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮಿ ಧಿಯಃ ಸಮ್ಯಜ್ಞಾಪಯಿತುಂ ಕರೇಣ ಸನ್ಮನ್ವಂತಾನಂ ಅನ್ಯೇನ ಜ ರಮ್ಯಂ ದಾಮದದನ್ ಮಗೇಶ ರಜತಗ್ರಾಮ ಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿವಂದರವಶ ಪ್ರೀತೋಸ್ತು ಕೃಷ್ಣ ಪ್ರಭು ಪ್ರೀತೋಸ್ತು ಕೃಷ್ಣ ಪ್ರಭು ಆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲವೆಂದು ಬಲ್ಲ ಜಾಡನೆ ಎಲ್ಲಿ ನೋಡಿದರಲ್ಲಿ ತಾನಿಲ್ಲವೆಂದು ಬಲ್ಲ ಜಾಡನೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ
ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯರಿ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯರಿ ಕೇಚರೇಂದ್ರನ ಸುತನ ರತನ ಚೌಕ ಪೀಠದರಿ ಕೇಚರೇಂದ್ರನ ಸುತನ ರತನ ಚೌಕ ಪೀಠದರಿ ನಾಚದೆ ಮಾಧವ ಕೇಶವ ಎಂಬ ವಾಚಕಂಗಳರಿ ನಾಚದೆ ಮಾಧವ ಕೇಶವ ಎಂಬ ವಾಚಕಂಗಳರಿ ಬೀಜುಗೊಂಡನ ಪುರಂದರ ವಿಠಲನ ಬೀಜುಗೊಂಡನ ಪುರಂದರ ವಿಠಲನ ಪುರಂದರ ವಿಠಲನ ಲೋಚರಾಗ್ರದಲ್ಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ನೆರೆ ನಂಬಿದೆ ಮನ್ ಹೃದಯ ಮಂಟಪದೊಳ್ಳು ಪರಿಶೋಭಿಸುತ್ತಿರೋ ಪಾಂಡುರಂಗ ನೆರೆ ನಂಬಿದೆ ಮನ್ ಹೃದಯ ಮಂಟಪದೊಳ್ಳು ಪರಿಶೋಭಿಸುತ್ತಿರೋ ಪಾಂಡುರಂಗ ನೆರೆ ನಂಬಿದೆ ಮನ್ ಹೃದಯ ಮಂಟಪದೊಳ್ಳು ಪರಿಶೋಭಿಸುತ್ತಿರೋ ಪಾಂಡುರಂಗ ಶರಣ ಜನರ ಸಂಸಾರ ಮಹಾಮಯ ಶರಣ ಜನರ ಸಂಸಾರ ಮಹಾಮಯ ಹರಣ ಕರುಣ ಸಿರಿ ಪಾಂಡುರಂಗ ನೆರೆ ನಂಬಿದೆ ಹೃದಯ ಮಂಟಪದೊಳ್ಳು ಪರಿಶೋಭಿಸುತ್ತಿರೋ ಪಾಂಡುರಂಗ ಪಾಂಡುರಂಗ ನಿರಿದಿಗ ಬಹು ಜನರೊಳು ಇದ್ದರು ಮನ ಸ್ಥಿರ ಬಿಡು ನಿನ್ನಲ್ಲಿ ಪಾಂಡುರಂಗ ನಿರಿದಿಗ ಬಹು ಜನರೊಳು ಇದ್ದರು ಮನ ಸ್ಥಿರ ಬಿಡು ನಿನ್ನಲ್ಲಿ ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುದಯನಗೆ ಕೊಡು ಪಾಂಡುರಂಗ ನಿರೆ ನಂಬಿದೆ ಹೃದಯ ಮಂಟಪದೊಳ್ಳು ಪರಿಶೋಭಿಸುತ್ತಿರು ಪಾಂಡುರಂಗ ಪಾಂಡುರಂಗ ಪರದೇವನಿ ನಿನ್ನ ಲೀಲಾ ಸ್ಮೃತಿಯನ್ನು ನಿರುದಯನಗೆ ಕೊಡೋ ಪಾಂಡುರಂಗ ಪರದೇವನಿ ನಿನ್ನ ಲೀಲಾ ಸ್ಮೃತಿಯನ್ನು ನಿರುದಯನಗೆ ಕೊಡೋ ಪಾಂಡುರಂಗ ಪರರಾಪೇಕ್ಷೆಯ ಬಿಡಿ
ಸುಖವಾಗಲಿ ಬಹು ದುಃಖವಾಗಲಿ ಸಗನಿನಾಗಿರು ಪಾಂಡುರಂಗ. ಸುಖವಾಗಲಿ ಬಹು ದುಃಖವಾಗಲಿ ಸಗನಿನಾಗಿರು ಪಾಂಡುರಂಗ. ನಿಖಿಲಾಂತರ್ಗತ ನಿಖಿಲಾಂತರ್ಗತ ವ್ಯಾಸ ವಿಠಲ ತವ. ನಿಖಿಲಾಂತರ್ಗತ ವ್ಯಾಸ ವಿಠಲ ತವ. ಮುಖ ಪಂಕಜ ತೋರೋ ಪಾಂಡುರಂಗ. ನಿರೆ ನಂಬಿದೆ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ. ನಿರೆ ನಂಬಿದೆ ಪಾಂಡುರಂಗ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ. ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ. ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ. ಬಾರೋ ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವಿ. ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವಿ. ಮಂದರ ಗಿರಿಧರ ಸಿಂಧು ಜಯನ ಅಂಗವಾಗಿರುವಿ. ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವಿ. ಮಂದರ ಗಿರಿಧರ ಸಿಂಧು ಜಯನ ಅಂಗವಾಗಿರುವಿ. ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವಿ. ಮಂದರ ಗಿರಿಧರ ಸಿಂಧು ಜಯನ ಅಂಗವಾಗಿರುವಿ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ. ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ. ಶಂಖ ಚಕ್ರವನ್ನು ನೀನು ಎಲ್ಲಿರುವಿ. ಟೊಂಕದ ಮೇಲೆ ಕೈಯನ್ನಿಟ್ಟು ಏಕೆ ನಿಂತಿರುವಿ. ಶಂಖ ಚಕ್ರವನ್ನು ನೀನು ಎಲ್ಲಿರುವಿ. ಟೊಂಕದ ಮೇಲೆ ಕೈಯನ್ನಿಟ್ಟು ಏಕೆ ನಿಂತಿರುವಿ. ಶಂಖ ಚಕ್ರವನ್ನು ನೀನು ಎಲ್ಲಿರುವಿ. ಟೊಂಕದ ಮೇಲೆ ಕೈಯನ್ನಿಟ್ಟು ಏಕೆ ನಿಂತಿರುವಿ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ. ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ. ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ. ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ. ಭಕ್ತ ವತ್ಸಲ ನಾರಸಿಂಹ ವಿಠಲ ಹರೇ. ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ. ಭಕ್ತ ವತ್ಸಲ ನಾರಸಿಂಹ ವಿಠಲ ಹರೇ. ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ. ಭಕ್ತ ವತ್ಸಲ ನಾರಸಿಂಹ ವಿಠಲ ಹರೇ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ. ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ.
ವಿಠಲ 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 ವಿಠಲ. ದಾಸನ ಮಾಡಿಕೋ ಎನ್ನ ಇಷ್ಟೋ ಘಾಸಿ ಮಾಡುವರೇನೋ ಕರುಣಾ ಸಂಪನ್ನ ಹರಿದಾಸನ ಮಾಡಿಕೋ ದಾಸನ ಮಾಡಿಕೋ ಎನ್ನ ದಾಸನ ಮಾಡಿಕೋ ಎನ್ನ ಇಷ್ಟು ಘಾಸಿ ಮಾಡುವರೇನೋ ಕರುಣಾ ಸಂಪನ್ನ ದಾಸನ ಮಾಡಿಕೋ ಎನ್ನ ಇಷ್ಟು ಘಾಸಿ ಮಾಡುವರೇನೋ ಕರುಣಾ ಸಂಪನ್ನ ಹರಣಕ್ಕೆ ತುಡಿಸೋ ದುರುಳ ಬುದ್ಧಿಗಳೆಲ್ಲ ಬಿಡಿಸೋ ಕರುಣ ಕವಚವೆನ್ನ ಹರಣಕ್ಕೆ ತುಡಿಸೋ ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯ ಚರಣ ಸೇವೆಯನಗೆ ಕೊಡಿಸೋ ಅಭಯಕರ ಬುದ್ಧ ಎನ್ನಯ ಶಿರದೋಡು ಮುಡಿಸೋ ದಾಸನ ಮಾಡಿಕೋ ಎನ್ನ ಇಷ್ಟು ಘಾಸಿ ಮಾಡುವರೇನೋ ಕರುಣಾ ಸಂಪನ್ನ ದಾಸನ ಮಾಡಿಕೋ ದೃಢಭಕ್ತಿ ನಿನ್ನಲ್ಲಿ ಬೇಡಿ ದೇವ
ಮನದಲ್ಲಿ ದೃಢವಿರಬೇಕು, ದುಷ್ಟ ಜನರ ಸಂಸರ್ಗಗಳನ್ನು ಬಿಡಲಿಬೇಕು. ಮನದಲ್ಲಿ ದೃಢವಿರಬೇಕು, ದುಷ್ಟ ಜನ ಸಂಸರ್ಗಗಳನ್ನು ಬಿಡಲಿಬೇಕು. ಅನುಮಾನವನ್ನು ಸುಡಬೇಕು, ಅನುಮಾನವನ್ನು ಸುಡಬೇಕು. ತನ್ನ ತನುಮನ ಧನವ ಒಪ್ಪಿಸಿ ಕೊಡಬೇಕು. ಸುಮ್ಮನೆ ಬರುವುದೇ ಮುಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ಗುರುಧರ್ಮ ಭಿಕ್ಷವ ಹೇಳಿದವಗೆ ಸುಕೀರ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ಮನದಲ್ಲಿ ದೃಢವಿರಬೇಕು, ದುಷ್ಟ ಜನ ಸಂಸರ್ಗವ ಬಿಡಲಿಬೇಕು. ಮನದಲ್ಲಿ ದೃಢವಿರಬೇಕು, ದುಷ್ಟ ಜನ ಸಂಸರ್ಗವ ಬಿಡಲಿಬೇಕು. ಅನುಮಾನವನ್ನು ಸುಡಬೇಕು, ಅನುಮಾನವನ್ನು ಸುಡಬೇಕು. ತನ್ನ ತನುಮನಧನವ ಒಪ್ಪಿಸಿಕೊಡಬೇಕು. ಸುಮ್ಮನೆ ಬರುವುದೇ ಮುಕ್ತಿ. ಗುರುಧರ್ಮ ಭಿಕ್ಷವ ಬೇಡಿದವಗೆ ಸುಕೀರ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ಕಾಮಕ್ರೋಧವ ಬಿಡಬೇಕು, ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು. ಕಾಮಕ್ರೋಧವ ಬಿಡಬೇಕು, ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು. ಹೇಮದಾಸೆಯ ಬಿಡಬೇಕು, ಹೇಮದಾಸೆಯ ಬಿಡಬೇಕು. ಹರಿನಾಮವೇ ಗತಿಯೆಂದು ನೆರೆನಂಬಬೇಕು. ಸುಮ್ಮನೆ ಬರುವುದೇ ಮುಕ್ತಿ. ಗುರುಧರ್ಮ ಭಿಕ್ಷವ ಬೇಡಿದವಗೆ ಸುಕೀರ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ವ್ಯಾಪಾರವ ಜೀಸಬೇಕು, ಜ್ಞಾನದೀಪದ ಕಾಂತಿಯಲ್ಲೋಲ್ಯಾಡಬೇಕು. ವ್ಯಾಪಾರವ ಜೀಸಬೇಕು, ಜ್ಞಾನದೀಪದ ಕಾಂತಿಯಲ್ಲೋಲ್ಯಾಡಬೇಕು. ಪಾಪರಹಿತನಾಗಬೇಕು, ಪಾಪ
ಪರಮ ಪೂಜ್ಯ ಶ್ರೀಪಾದರಿಗೆ ಈ ರಾಮಜನ್ಮ ಮಂದಿರ ಈ ಒಂದು ಪವಿತ್ರವಾದ ಈ ಪ್ರತಿಷ್ಠಾಪನೆ ದಿವಸದಂದು ನನಗೆ ಹಾಡಲು ಅವಕಾಶ ಕೊಟ್ಟು ಕೃಷ್ಣನ ಅನುಗ್ರಹವನ್ನು ಪಡೆಯಲು ಅನುಗ್ರಹಿಸಿದ ಪರಮ ಪೂಜ್ಯ ಶ್ರೀಪಾದರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನಿ. ರಾಮ 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 ಹಾಲವನು ಪಾನವ ಮಾಡಿದ ಬಾಲಲೋಚನನೆ ಬಂದವನು. ಹಾಲವನು ಪಾನವ ಮಾಡಿದ ಬಾಲಲೋಚನನೆ ಬಂದವನು. ಆಲಪಿಸುತ್ತ ಶಿಲೆಯಾಗಿದ್ದ ಆಲಪಿಸುತ್ತ ಶಿಲೆಯಾಗಿದ್ದ ಬಾಲೆಗಲ್ಗೆಯ ಕೇಳೇನೋ. ರಾಮ 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 ಬೆರಡಂಕ್ಷರ ಪ್ರೇಮನಿ ಸಲಗಿತು ಸುಜನರನು. ಪ್ರೇಮನಿ ಸಲಗಿತು ಸುಜನರನು. ಅಂಜಿಕೆಯಿಲ್ಲದೆ ಗಿರಿಸಾರಿದ ಕಪಿ ಕುಂಜರ ರವಿಸುತ ಮಲ್ಲವನು. ಎಂಜಲ ಫಲಗಳ ಹರಿಗರ್ಪಿಸಿದ ಕಂಜಲೋಚನೆಯ ಕೇಳೇನು. ಎಂಜಲ ಫಲಗಳ ಹರಿಗರ್ಪಿಸಿದ ಕಂಜಲೋಚನೆಯ ಕೇಳೇನು. ರಾಮ 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 ಎರಡಕ್ಷರ ಪ್ರೇಮನಿ ಸಲಗಿತು ಸುಜನರನು. ಕಾಲವನರಿತು ಸೇವೆಯ ಮಾಡಿದ ಲೋಲಲಕ್ಷ್ಮಣನೆ ಬಂದವನು. ವ್ಯಾಳಶಯನ ಶ್ರೀ ವ್ಯಾಳಶಯನ ಶ್ರೀ ವಿಜಯ ವಿಠಲನ ಲೀಲೆ ಜಗತಿಯ ಕೇಳೇನು. ವ್ಯಾಳಶಯನ ಶ್ರೀ ವಿಜಯ ವಿಠಲನ ಲೀಲೆ ಜಗತಿಯ ಕೇಳೇನು. ರಾಮ 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 ಎರಡಕ್ಷರ ಪ್ರೇಮನಿ ಸಲಗಿತು ಸುಜನರನು. ರಾಮ 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 ರಾಮ. ಎಲ್ಲರೂ ಹಾಡಿ. ರಾಮ 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 ರಾಮ. ಎಲ್ಲರೂ ಹಾಡಿ.
ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರಣ ಶುಭ ಕರಣ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರಣ ಶುಭ ಕರಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠ್ಠಲರಾಯನ ಸ್ಮರಿಸಿದ ದಿನವೇ ಶುಭ ದಿನವು, ಇಂದು ಪುರಂದರ ವಿಠ್ಠಲರಾಯನ ಪಾಡಿದ ದಿನವೇ ಶುಭ ದಿನವು, ಇಂದು ಪುರಂದರ ವಿಠ್ಠಲರಾಯನ ಭಜಿಸಿದ ದಿನವೇ ಶುಭ ದಿನವು. ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಪುರಂದರ ವಿಠ್ಠಲರಾಯಗೆ, ಶುಭವಿದು ಶೋಭನ ಹರಿಗೆ, ಶುಭವಿದು ಪುರಂದರ ವಿಠ್ಠಲರಾಯಗೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಶೋಭನ ಹರಿಗೆ ಸಿರಿಗೆ, ಶುಭವಿದು ಶೋಭನ ಹರಿಗೆ ಸಿರಿಗೆ, ಶುಭವಿದು ಶೋಭನ ಹರಿಗೆ ಸಿರಿಗೆ, ಶುಭವಿದು ಶೋಭನ ಸಿರಿಗೆ. ಮಂಗಳಂ ಮಂಗಳಂ. ಶ್ರೀಯಕಾಂತಾಯ ಕಲ್ಯಾಣ ನಿದಯೇ ನಿದಯೇ ದಿನ, ಶ್ರೀಯಕಾಂತಾಯ ಕಲ್ಯಾಣ ನಿದಯೇ ನಿದಯೇ ದಿನ, ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಆತ್ಮೀಯ ಭಕ್ತಾಭಿಮಾನಿಗಳೇ, ಪರ್ಯಾಯ ಪುತ್ತಿಗೆ ಶ್ರೀ ಕೃಷ್ಣಮಠ ಉಡುಪಿ ಇದರ ಪರ್ಯಾಯದ ಮಹೋತ್ಸವದ ಅಂಗವಾಗಿ ದರ್ಬಾರಿನಲ್ಲಿ ನಾವು ಹಮ್ಮಿಕೊಂಡಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದೀಗ ಜಗನ್ಮೋಹನನೇ ಕೃಷ್ಣ ಎಂಬ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಹಳ ಸುಶ್ರಾವ್ಯವಾಗಿ 1 ಗಂಟೆಗಳಿಗೂ ಮಿಕ್ಕಿ ಹಾಡಿದಂತಹ ರಾಘವೇಂದ್ರನ್ ವಿ ಬೆಂಗಳೂರಿನ ವಿದ್ವಾಂಸರು ಅವರಿಗೆ ಮಠದ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಅವರಿಗೆ ವಯಲಿನ್ನಲ್ಲಿ ಸಹಕರಿಸಿದಂತಹ MS ಗೋವಿಂದಸ್ವಾಮಿ ಇವರಿಗೂ ಸಹ ಮಠದ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳು. ಮೃದಂಗದಲ್ಲಿ ಸಹಕರಿಸಿದಂತಹ N ವಾಸುದೇವ್ ಇವರಿಗೂ ಸಹ ಮಠದ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಲ್ಲದೆ ಘಟಂನಲ್ಲಿ ಸಹಕರಿಸಿದಂತಹ ಮುರಳಿ ನಾರಾಯಣರಾವ್ ಇವರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಹರಿಣಿ ಪಗಡಾಲ ಇವರು ನಿನ್ನೆ ವಿವಾಹ ಧಾರ್ಮಿಕ ಇದರ ಬಗ್ಗೆ ಬಹಳ ಉತ್ತಮವಾಗಿ ಒಂದು ಉಪನ್ಯಾಸವನ್ನು ನೀಡಿದರು. ಅವರಿಗೆ ಸ್ವಾಮೀಜಿಯವರು ಇದೀಗ ಪ್ರಸಾದವನ್ನು ನೀಡುತ್ತಾ ಇದ್ದಾರೆ. ಹರಿಣಿ ಪಗಡಾಲ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾಮಿಗಳಿಗೆ ಒಂದು ಗಿಫ್ಟ್ ಕೊಡ್ತಾರೆ, ಅದಕ್ಕೆ ನಂಬರ್ ಯಾರು ರಾಘವೇಂದ್ರ ಕೊಡ್ತಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಸುಶ್ರವಾಗಿ ಹಾಡಿದಂತಹ ರಾಘವೇಂದ್ರನ್ ವಿ ಇವರು ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ರಾಘವೇಂದ್ರನ್ ಇವರು HSVJ ಫೌಂಡೇಶನ್ನ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ತಾನೇ ತಾವು ನೋಡಿರ್ಬೋದು, ಸ್ವಯಂವರ ಎಂಬ ಒಂದು ನೂತನ ಕಲ್ಪನೆಯೊಂದಿಗೆ ಬೇರೆ ಬೇರೆ ದೇಶಗಳಲ್ಲಿರುವಂತಹ ನಮ್ಮವರನ್ನು ಒಂದುಗೂಡಿಸಿ ವಿವಾಹ ವೇದಿಕೆಯನ್ನು ನಿನ್ನೆ ತಾನೇ ಅವರು ಪ್ರಾರಂಭ ಮಾಡಿದ್ದಾರೆ. ಇದನ್ನು ಗ್ಲೋಬಲ್ನಲ್ಲಿ ಸಹ ಬಿತ್ತರಿಸಿ ಎಲ್ಲರನ್ನು ಒಗ್ಗೂಡಿಸುವಂತಹ ಒಂದು ಹೊಸ ವಿನೂತನವಾದ ಕಾರ್ಯಕ್ರಮವನ್ನು ನಿನ್ನೆ ಅವರು ಪ್ರಾರಂಭ ಮಾಡಿದರು. ಇವರ ಸಂಗೀತಕ್ಕೆ ವಯಲಿನ್ನಲ್ಲಿ ಸಹಕರಿಸಿದಂತಹ ವಿದ್ವಾಂಸರಾದಂತಹ MS ಗೋವಿಂದಸ್ವಾಮಿ ಇವರು ಬಂದು ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಗೋವಿಂದಸ್ವಾಮಿ ಅವರು ಮೃದಂಗದಲ್ಲಿ ಸಹಕರಿಸಿದಂತಹ N ವಾಸುದೇವ್ ಇವರು ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿ ಘಟಂನಲ್ಲಿ ಸಹಕರಿಸಿದಂತಹ ಮುರಳಿ ನಾರಾಯಣರಾವ್ ಇವರು ಈಗ ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇಂದು ಸಂಜೆ 7:30ಕ್ಕೆ ಸರಿಯಾಗಿ ಕಥಕ್ ಸಮೂಹ ನೃತ್ಯ ನಡೆಯಲಿಕ್ಕಿದೆ. ವಿದುಷಿ ಪೂರ್ಣ ಆಚಾರ್ಯ ಮತ್ತು ಬಳಗ ಬೆಂಗಳೂರು ಇವರಿಂದ ಈ ವೇದಿಕೆಯಲ್ಲಿ ಕಥಕ್ ಸಮೂಹ ನೃತ್ಯ ನಡೆಯಲಿಕ್ಕಿದೆ. ಇದೀಗ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮ ತರುವಾಯ ಸಮೂಹ ನೃತ್ಯ ನಡೆಯಲಿಕ್ಕಿದೆ. ರಾಘವೇಂದ್ರನಿಗೆ ಕೂಡ ಜೊತೆಗಿದ್ದು ಶ್ರೀರಾಮಂತ ನಮ್ಮ ವ್ಯಾಸರಾಜ ಮಠ ಸ್ವಾಮೀಜಿಗೆ ಎಡಬಳ ಸೇವೆ ಮಾಡಿ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ. ಈಗ ರಾಘವೇಂದ್ರನ ಡೆಡಿಕೇಟೆಡ್ ನೋಡಿಕಿಂತ ಇದ್ದಾರೆ. ಅವರಿಗೆ ಒಂದು ಚಪ್ಪಳ ಮಾಡ್ರಿ.
ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರ್ಯಾಯ ಶ್ರೀ ಪುತ್ತಿಗೆ ಮಠ ಪರಮಪೂಜ್ಯ ಶ್ರೀಪಾದಂಗಳವರ ಆದೇಶದಂತೆ ರಾಜಾಂಗಣದ ಈ ಭವ್ಯವಾದ ಸಭಾಭವನದಲ್ಲಿ ಇವತ್ತಿನ ಸಾಯಂಕಾಲದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಪರಮಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡುವುದಕ್ಕಾಗಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಭಕ್ತರು ಪರ್ಯಾಯದ ಸಂಭ್ರಮದಲ್ಲಿ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದಂತಹ ಗಣ್ಯರು ಈಗಾಗಲೇ ಆಗಮಿಸಿದ್ದಾರೆ. ಅವರ ಹೆಸರು ಹೇಳಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಉಡುಪಿಯ ಖ್ಯಾತ ಉದ್ಯಮಿಗಳು, ದಾನಿಗಳು, VK ಗ್ರೂಪ್ಸ್ನ MD ಆಗಿರ್ತಕ್ಕಂತಹ ಶ್ರೀ ಕರುಣಾಕರ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಬ್ಯಾಂಕಿನ AGM ರಾಜಗೋಪಾಲ್ ಅವರು ಆಗಮಿಸಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತ. ಉಡುಪಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದಂತಹ ಶ್ರೀ ಜಯಪ್ರಕಾಶ್ ಕೆದ್ಲಾಯ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೂ ಖ್ಯಾತ ಉದ್ಯಮಿಗಳು, ಉಡುಪಿಯ ಪ್ರಸಿದ್ಧ ಸಂಘಟಕರು ಶ್ರೀ ಪ್ರಸಾದ್ ರಾಜ್ ಕಾಂಚನ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಶ್ರೀ ರಾಜೀವ್ VC ವೈಸ್ ಪ್ರೆಸಿಡೆಂಟ್ ಫೆಡರಲ್ ಬ್ಯಾಂಕ್ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಉದ್ಯಮಿಗಳಾಗಿ ಶ್ರೀಮಠದ ಜೊತೆಯಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಶ್ರೀ ಪುರುಷೋತ್ತಮ ಶೆಟ್ಟಿ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿಯಲ್ಲಿ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀ ನಾಗೇಶ್ ಹೆಗಡೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿಯಲ್ಲಿ DBS ಬ್ಯಾಂಕಿನ ಮ್ಯಾನೇಜರ್ ಆಗಿರ್ತಕ್ಕಂತಹ ಶ್ರೀ ವಿನೋದ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೂ ಉಡುಪಿ ಕೋಆಪರೇಟಿವ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಶ್ರೀ ವಿಷ್ಣುಮೂರ್ತಿ ಪಾದೆಬೆಟ್ಟು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಲ್ಲಿ NKGSB ಕೋಆಪರೇಟಿವ್ ಬ್ಯಾಂಕಿನ ಬ್ರಾಂಚ್ ಹೆಡ್ ಆಗಿರ್ತಕ್ಕಂತಹ ರಾಜೇಶ್ ರಾವ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಯೂನಿಯನ್ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಶ್ರೀ ವೆಂಕಟೇಶ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಲ್ಲಿ LIC ಆಫ್ ಇಂಡಿಯಾದ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಶ್ರೀ ರಾಜೇಶ್ ಮುಧೋಳ್ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿಯಲ್ಲಿ ಶ್ರೀನಿಧಿ ಅವರು ಕೋಟಕ್ ಬ್ಯಾಂಕಿನ ವ್ಯವಸ್ಥಾಪಕರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೂ ಇಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಪರಮಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವೆಲ್ಲರೂ ಕೂಡ ಬಹಳ ಸಂತಸದಿಂದ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ನಡೆದ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮವನ್ನು ನೋಡಿ ಸಂತುಷ್ಟರಾಗಿದ್ದೇವೆ. ಬಹಳ ಐತಿಹಾಸಿಕವಾದಂತಹ ಘಟನೆ ಇವತ್ತಿನದ್ದು. 500 ವರ್ಷಗಳಲ್ಲಿ ನಡೆದಂಥ ಒಂದು ಹೋರಾಟದ ಯಶಸ್ಸು ಇವತ್ತು ನಾವು ಪಡೆದಿದ್ದೇವೆ ಹೇಳಿದರೆ ಇದು
ಇತಿಹಾಸದ ಪುಟದಲ್ಲಿ ಬಹಳ ಮಹತ್ವದ ವಿಚಾರ ಎಂಬುದನ್ನು ನಾವು ಗುರುತಿಸಬೇಕು. ಶ್ರೀರಾಮಾವತಾರ ಅದು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಭಗವಂತನ ಅವತಾರ. ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಡೀ ಜಗತ್ತನ್ನು ಅನುಗ್ರಹ ಮಾಡಲಿಕ್ಕೆ ಬಂದಂತಹ ಒಂದು ವಿಶೇಷ ಅವತಾರ. ಬೇರೆ ಅವತಾರಗಳಕ್ಕಿಂತ ರಾಮಕೃಷ್ಣ ಅವತಾರದಲ್ಲಿ ವೈಶಿಷ್ಟ್ಯ ಏನು ಹೇಳಿದರೆ, ಬೇರೆ ಎಲ್ಲ ಅವತಾರಗಳು ಒಂದು ನಿರ್ದಿಷ್ಟ ಭಕ್ತನನ್ನು ಉದ್ಧಾರ ಮಾಡಲಿಕ್ಕೆ ಬಂದದ್ದು. ಉದಾಹರಣೆಗೆ ವಾಮನ ಅವತಾರ ಅದು ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಲಿಕ್ಕೆ ಬಂದದ್ದು. ನರಸಿಂಹ ಅವತಾರ ಪ್ರಹ್ಲಾದನನ್ನು ಉದ್ಧಾರ ಮಾಡಲಿಕ್ಕೆ ಬಂದದ್ದು. ಅದೇ ರೀತಿ ವರಾಹ ಅವತಾರ ಹಿರಣ್ಯಾಕ್ಷನ ಸಂಹಾರಕ್ಕೋಸ್ಕರ ಬಂದದ್ದು. ಹೀಗೆ ಈ ಎಲ್ಲ ಅವತಾರಗಳು ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ವ್ಯಕ್ತಿಯ ಉದ್ಧಾರಕ್ಕೋಸ್ಕರ ಭಗವಂತ ತಾಳಿದ ರೂಪವಾದರೆ, ಶ್ರೀರಾಮಾವತಾರ ಮತ್ತು ಶ್ರೀಕೃಷ್ಣಾವತಾರ ಇಡೀ ಜಗತ್ತಿಗೆ ಅನುಗ್ರಹ ಮಾಡಲಿಕ್ಕೆ ಬಂದಂತಹ ಅವತಾರಗಳು. ಆದ್ದರಿಂದ ರಾಮನ ಉಪಾಸನೆ, ಕೃಷ್ಣನ ಉಪಾಸನೆ ಇಡೀ ಜಗದ್ವ್ಯಾಪಿಯಾಗಿ ನಡೀತಾ ಇದೆ. ಅದೇ ವಾಮನನ ದೇವಸ್ಥಾನಗಳು ಅಥವಾ ವರಾಹ ದೇವರ ದೇವಸ್ಥಾನ ಅಥವಾ ಮತ್ಸ್ಯ ದೇವಸ್ಥಾನಗಳು ನಾವು ಎಲ್ಲ ಕಡೆ ನೋಡಲಿಕ್ಕೆ ಸಿಗೋದಿಲ್ಲ. ಕೂರ್ಮ ದೇವಸ್ಥಾನಗಳು ಎಲ್ಲ ಕಡೆ ನೋಡಲಿಕ್ಕೆ ಸಿಗೋದಿಲ್ಲ. ಯಾಕೆಂದರೆ ಕೂರ್ಮಾವತಾರ ಒಂದು ಸಮುದ್ರ ಮಥನದ ಈ ಸಂದರ್ಭದಲ್ಲಿ ಬಂದಂತಹ ಒಂದು ಅವತಾರ, ಸಾಂದರ್ಭಿಕ ಅವತಾರ, ವೈಯಕ್ತಿಕ ಅವತಾರ. ಆದರೆ ರಾಮಾವತಾರ ಮತ್ತು ಕೃಷ್ಣಾವತಾರ ಜಗತ್ತಿನಲ್ಲಿ ಸಜ್ಜನರು ಕಷ್ಟಕ್ಕೆ ಒಳಗಾದಾಗ, ದುರ್ಜನರ ಪ್ರಾಬಲ್ಯ ಬಂದಾಗ ದುರ್ಜನರನ್ನು ಸಂಹಾರ ಮಾಡಿ ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೆ ಬಂದಂತಹ ಅದು ಇಡೀ ಲೋಕೋದ್ಧಾರಕ್ಕೋಸ್ಕರ ಬಂದಂತಹ ಅವತಾರವಾದ್ದರಿಂದ ಇಡೀ ಜಗತ್ತು ರಾಮನ ಉಪಾಸನೆ, ಕೃಷ್ಣನ ಉಪಾಸನೆಯನ್ನು ಮಾಡ್ತಾ ಇದೆ. ಅದರಲ್ಲಿಯೂ ಕೂಡ ಶಾಸ್ತ್ರ ಹೇಳ್ತದೆ, ಇದು ಎರಡೂ ಕೂಡ ಒಂದೇ ನಾಟಕದ ಎರಡು ಅಂಕಗಳು. ರಾಮಾವತಾರ ಮೊದಲನೇ ಅಂಕ, ಕೃಷ್ಣಾವತಾರ ಎರಡನೇ ಅಂಕ. ಆದ್ದರಿಂದ ಒಂದು ನಾಟಕದ ಎರಡು ಅಂಕಗಳಲ್ಲಿ ಹೇಗೆ ಸಂಬಂಧಗಳಿರ್ತವೋ ಹಾಗೆಯೇ ರಾಮಾವತಾರದ ಮೇಲೆ ಸ್ವಲ್ಪ ವಿರಾಮ ಕೊಟ್ಟು ಆಮೇಲೆ ಕೃಷ್ಣಾವತಾರ ಅದೇ ನಾಟಕ ಮತ್ತೆ ಮುಂದುವರಿತು. ಕೃಷ್ಣಾವತಾರದಲ್ಲಿ ನಾಟಕದ ಕೊನೆಯಾಗ್ತದೆ. ಆದ್ದರಿಂದ ರಾಮ ಮತ್ತು ಕೃಷ್ಣನ ಎರಡು ಅವತಾರಗಳು ಅದು ಒಂದೇ ಉದ್ದೇಶಕ್ಕಾಗಿ ಬಂದಂತಹ ಅವತಾರಗಳಾದ್ದರಿಂದ ಸರ್ವೋಪಾಸ್ಯಗಳಾಗಿವೆ, ಎಲ್ಲರಿಂದಲೂ ಉಪಾಸ್ಯಗಳಾಗಿವೆ. ಅಂತಹ ಒಂದು ರಾಮನ ಒಂದು ಅವತಾರ ಬಹಳ ವಿಶೇಷವಾದದ್ದು. ಎಲ್ಲ ಮನುಷ್ಯರು ಕೂಡ ಶ್ರೀರಾಮಕೃಷ್ಣರ ಉಪಾಸನೆಯನ್ನು ಮಾಡುವುದು ಅವರ ಮುಖ್ಯ ಕರ್ತವ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರೀರಾಮನ ಅವತಾರದ ಒಂದು ಕಾರ್ಯ ಇವತ್ತು ಆದ ಹಾಗೆ ಆಗಿದೆ. ಮೂರ್ತಿಯಲ್ಲಿ ಶ್ರೀರಾಮನ ಅವತಾರ ಇವತ್ತು ನಡೆದಿದೆ. ಅಂತಹ ಒಂದು ರಾಮನ ಒಂದು ಸಂದೇಶವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ರಾಮಾವತಾರದ ಸಂದೇಶ ಏನು ಹೇಳಿದರೆ, ಪ್ರತಿಯೊಬ್ಬ ಸಾಧಕನು ಕೂಡ ಮೋಕ್ಷವನ್ನು ಹೇಗೆ ಪಡೆಯಬಹುದು ಎಂಬ ಸಂದೇಶವನ್ನು ಇದರಲ್ಲಿ ನಾವು ನೋಡಬಹುದು. ದಶರಥ ತನ್ನ 3 ಪತ್ನಿಯರಲ್ಲಿ 4 ಮಕ್ಕಳನ್ನು ಪಡೆದ, ಪಾಯಸದ ಮುಖಾಂತರ ಪಡೆದ. ಈ ಒಂದು ಚಿತ್ರಣ ಏನಿದೆ ಇದು ಇಡೀ ಸಾಧಕರ ಜೀವನದ ಮಾರ್ಗದರ್ಶಕವಾಗಿದೆ. ನಾವೆಲ್ಲರೂ ಕೂಡ ಈ ಭೂಮಿಯಲ್ಲಿ ಮೋಕ್ಷವನ್ನು ಹೇಗೆ ಪಡೆಯುವುದು ಅಂತೇಳಿ ಸಾಧನೆ ಮಾಡುವುದಕ್ಕೋಸ್ಕರ ಬಂದವರು. ಆ ಸಾಧನೆಯ ಚಿತ್ರಣವನ್ನು ಈ ಒಂದು ಘಟನೆ ತಿಳಿಸ್ತಾ ಇದೆ. ರಾಮ, ದಶರಥ ಮತ್ತು ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಇವರು ಯಾರು ಹೇಳಿದರೆ, ದಶರಥ ಅಂದರೆ ಒಬ್ಬ ಸಾಧಕ ಅಂತೇಳಿ ತಗೊಳ್ಬೇಕು. ದಶರಥ ಶಬ್ದಕ್ಕೆ ಅರ್ಥ ಏನು ಹೇಳಿದರೆ, ಸಾವಿರಾರು ಜನ್ಮವನ್ನು ದಾಟಿ ಬಂದಂತಹ ಸಾಧಕ. ರಥ ಅಂದರೆ ಶರೀರಂ ರಥಮೇವಚ ಅಂತ. ರಥ ಶಬ್ದಕ್ಕೆ ಶರೀರ ಅಂತ ಅರ್ಥ ಇದೆ. ದಶ ಶಬ್ದಕ್ಕೆ 100 ಅಂತೇಳಿ ಅರ್ಥ ಇದೆ. ಆವಾಗ ದಶರಥ ಅಂತೇಳಿ ಹೇಳಿದರೆ 100 ಶರೀರವುಳ್ಳಂತಹ ಸಾಧಕ ಅಂಥೇಳಿ ಅರ್ಥ. ಅವನು ಯಾವ ರೀತಿ ದೇವರ ಅನುಗ್ರಹವನ್ನು ಪಡೆದ? ತನ್ನ 3 ಜನ ಪತ್ನಿಯಂದರಿಂದ 4 ಪುರುಷಾರ್ಥಗಳನ್ನು ಪಡೀತಾನೆ. 3 ಜನ ಪತ್ನಿಯರು ಕೈಕೇಯಿ, ಸುಮಿತ್ರೆ, ಕೌಸಲ್ಯೆ
ಅವರು ಜ್ಞಾನ ಭಕ್ತಿ ವೈರಾಗ್ಯದ ಪ್ರತಿನಿಧಿಗಳು. ಕೌಸಲ್ಯೆ ಭಕ್ತಿಯ ಪ್ರತಿನಿಧಿ ಆದರೆ ಸುಮಿತ್ರೆ ವೈರಾಗ್ಯದ ಪ್ರತಿನಿಧಿ, ಕೈಕೇಯಿ ಜ್ಞಾನದ ಪ್ರತಿನಿಧಿ. ಇದರ ಪ್ರತಿಫಲನವನ್ನು ಆ ಮೂರು ಮಹಿಳೆಯರಲ್ಲಿ ನಾವು ನೋಡಬಹುದು. ಕೌಸಲ್ಯೆ ಸಂಪೂರ್ಣವಾಗಿ ರಾಮನ ಮೇಲೆ ಪ್ರೀತಿಯಿಂದ ಭಾವನಾತ್ಮಕವಾದಂತಹ ವ್ಯಕ್ತಿಯಾದರೆ, ಭಕ್ತಿಯ ಪ್ರತಿನಿಧಿಯಾದರೆ, ಸುಮಿತ್ರೆ ವೈರಾಗ್ಯದ ಪ್ರತಿನಿಧಿ. ವಾಸ್ತವಿಕವಾಗಿ ಶ್ರೀರಾಮನಿಗೆ ರಾಜ್ಯ ಕೊಡಬಾರದು ಅಂತೇಳಿ ಹೇಳಿದ ತಕ್ಷಣ ಆ ರಾಜ್ಯ ಸಹಜವಾಗಿ ಲಕ್ಷ್ಮಣನಿಗೆ ಬರಬೇಕಿತ್ತು. ಸುಮಿತ್ರೆ ರಾಜಮಾತೆಯಾಗಿ ಬರಬೇಕು. ಆದರೆ ಲಕ್ಷ್ಮಣ ತನ್ನ ಮಗ ರಾಮನ ಸೇವೆ ಮಾಡಲಿ ಎಂಬುದಾಗಿ ರಾಜ್ಯವನ್ನೇ ಬಿಟ್ಟವಳು ಸುಮಿತ್ರೆ. ಆದ್ದರಿಂದ ಸುಮಿತ್ರೆ ತ್ಯಾಗದ ಸಂಕೇತ, ವೈರಾಗ್ಯದ ಸಂಕೇತ. ಕೈಕೇಯಿ ಜ್ಞಾನದ ಸಂಕೇತ. ಕೈಕೇಯಿ ಬಹಳ ಚತುರೆ. ರಾಜ್ಯವನ್ನು ಹೇಗೆ ಕಬಳಿಸಬಹುದು ಎಂಬುದನ್ನು ಉಪಾಯ ಮಾಡಿ ಹಳೆಯ ವರವನ್ನು ಹುಡುಕಿ ತೆಗೆದು ಆ ಮೂಲಕ ರಾಜ್ಯವನ್ನು ಪಡೆದಂತಹ ಬುದ್ಧಿವಂತಿಕೆ. ಆದ್ದರಿಂದ ಕೈಕೇಯಿ ಜ್ಞಾನದ ಸಂಕೇತ ಆದರೆ, ಸುಮಿತ್ರೆ ವೈರಾಗ್ಯದ ಸಂಕೇತ ಆದರೆ, ಕೌಸಲ್ಯೆ ಭಕ್ತಿಯ ಸಂಕೇತ. ಈ ಜ್ಞಾನ ಭಕ್ತಿ ವೈರಾಗ್ಯ ಎಂಬಂತಹ ಮೂರು ಪತ್ನಿಯರನ್ನು ಪಡೆದವನು ದಶರಥ, ಅಂದರೆ ಸಾಧಕ. ಸಾವಿರಾರು ಜನ್ಮಗಳನ್ನು ದಾಟಿ ಬಂದಂತಹ ಸಾಧಕ ಈ ಮೂರು ಪತ್ನಿಯರನ್ನು ವರಿಸಿಕೊಂಡರೆ ಅವನಿಗೆ 4 ಪುರುಷಾರ್ಥಗಳು ಸಿದ್ಧಿಸ್ತವೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದ ಸಂಕೇತವಾಗಿ ರಾಮ ವಿಗ್ರಹಾನ್ ಧರ್ಮ. ಶ್ರೀರಾಮ ಧರ್ಮದ ರೂಪದಲ್ಲಿ ಬಂದವನಾದರೆ, ಹಾಗೆ ಲಕ್ಷ್ಮಣ ಅರ್ಥ ಮತ್ತು ಭರತ ಶತ್ರುಘ್ನರು ಕಾಮ ಮೋಕ್ಷದ ಸಂಕೇತವಾಗಿದ್ದಾರೆ. ಹೀಗಾಗಿ ಇಡೀ ರಾಮಾಯಣದ ಒಂದು ಕಥಾನಕ ಅದು ಸಾಧಕನ ಒಂದು ಯಶಸ್ಸನ್ನು ಹೇಗೆ ಪಡೆಯಬಹುದು, ಜೀವನದ ಗುರಿಯನ್ನು ಹೇಗೆ ಮುಟ್ಟಬಹುದು ಎಂಬುದಕ್ಕೆ ಸಂಕೇತವಾಗಿದೆ. ಆದ್ದರಿಂದ ರಾಮಾವತಾರ ಅಂತ ಹೇಳಿದರೆ ಕೇವಲ ಒಬ್ಬ ರಾಜನಿಗೆ 4 ಜನ ಮಕ್ಕಳು ಹುಟ್ಟಿದರು, 3 ಜನ ಪತ್ನಿಯರಿದ್ದರು ಅಂತೇಳಿ ಇಷ್ಟೇ ಅರ್ಥ ಅಲ್ಲ. ಇದರ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕವಾದ ಸಂದೇಶ ಇದೆ. ನಾವೆಲ್ಲರೂ ಕೂಡ ಮೋಕ್ಷವನ್ನು ಹೇಗೆ ಪಡೆಯಬಹುದು, ಭಗವಂತನ ಅನುಗ್ರಹವನ್ನು ಹೇಗೆ ಪಡೆಯಬಹುದು, ಸಾವಿರಾರು ಸಹಸ್ರ ಜನ್ಮನಾಮಂತೆ ಜ್ಞಾನವಾನ್ಮಾನ್ ಪ್ರಪದ್ಯತೆ ಎಂಬಂತೆ ಸಾವಿರಾರು ಜನ್ಮಗಳನ್ನು ದಾಟಿ ಬಂದು ಸಾಧಕನಾಗಿ ಕೊನೆಗೆ ಮೋಕ್ಷವನ್ನು, ಭಗವಂತನ ಅನುಗ್ರಹವನ್ನು ಹೇಗೆ ಪಡೆಯಬಹುದು ಎಂಬುದರ ಚಿತ್ರಣ ಇದು ರಾಮಾವತಾರದ ಸಂದೇಶ. ಅಂತಹ ಒಂದು ಸಂದೇಶವನ್ನು ನಾವು ತಿಳ್ಕೊಂಡರೆ ಶ್ರೀರಾಮಾವತಾರದ ಒಂದು ಅರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ್ತದೆ. ಈ ದೃಷ್ಟಿಯಲ್ಲಿ ಇವತ್ತು ಏನು ಅಯೋಧ್ಯೆಯಲ್ಲಿ ಶ್ರೀರಾಮನ ಅವತಾರ ಪ್ರಾಣ ಪ್ರತಿಷ್ಠೆಯ ಮುಖಾಂತರ ಶ್ರೀರಾಮನ ಸನ್ನಿಧಾನದ ಒಂದು ಅವತಾರ ಆಗಿದೆ. ಅಂತಹ ಸನ್ನಿಧಾನವನ್ನು ನಾವು ಎಲ್ಲರೂ ಕೂಡ ಗೌರವಿಸಿ ಆ ಸನ್ನಿಧಾನದ ವೃದ್ಧಿಗಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಅಂತಹ ಶ್ರೀರಾಮನ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳತಕ್ಕಂತಹ ಸಂಕಲ್ಪವನ್ನು ಮಾಡೋಣ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಘಟನೆಯ ಒಂದು ಸಂದೇಶವನ್ನು ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೇವೆ. ನಮ್ಮ ಪರ್ಯಾಯ ಕಾಲದಲ್ಲಿ ಬಹಳ ಮಹತ್ವದ ಒಂದು ಘಟನೆ, ಬಹಳ ಮಹತ್ವದ ಒಂದು ಸಂಭ್ರಮ ಇವತ್ತು ನಡೆದದ್ದಕ್ಕೆ ಇದು ನಮ್ಮ ಪರ್ಯಾಯ ಕಾರ್ಯಕ್ರಮದ ಪಟ್ಟಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆಯೂ ಕೂಡ ಪುತ್ತಿಗೆ ಪರ್ಯಾಯದ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಸೇರಿದೆ ಅಂತ ಹೇಳಿ ನಾವು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಶ್ರೀರಾಮದೇವರ ಶ್ರೀಕೃಷ್ಣನ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತು ನಮ್ಮ ಪರ್ಯಾಯದ ಸಂದರ್ಭದಲ್ಲಿ ವಿಶೇಷ ಸೇವೆಯನ್ನು ಮಾಡಿದಂಥ ಅನೇಕ ಭಕ್ತರಿಗೆ ಪ್ರಸಾದವನ್ನು ಕೊಡುವ ಮೂಲಕ ನಮ್ಮ ಪರ್ಯಾಯದ ಈ ಒಂದು ಸಪ್ತೋತ್ಸವ ಏನು ಪರ್ಯಾಯದ ಪ್ರಯುಕ್ತ 7 ದಿವಸ ಸಾಂಸ್ಕೃತಿಕ ಸಂಭ್ರಮವನ್ನು ಏನು ನಾವು ಆಯೋಜನೆ ಮಾಡಿದ್ದೇವೆ, ಅಂತಹ ಒಂದು ಸಾಂಸ್ಕೃತಿಕ ಸಂಭ್ರಮದ ಜೊತೆಗೆ ಈ ಪರ್ಯಾಯದ ಕಾರ್ಯಕ್ರಮವನ್ನು ನಾವು ಶ್ರೀಕೃಷ್ಣನಿಗೆ ಅರ್ಪಿಸ್ತಾ ನಾವು ವಿಶೇಷ ಸೇವೆ ಮಾಡಿದಂತಹ ಭಕ್ತರಿಗೆ ನಾವು ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಅವರು ಯಾರು ಹೆಸರನ್ನು ಹೇಳ್ತಾರೆ ಅವರು ಬಂದು ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯಬೇಕು, ಪ್ರಸಾದವನ್ನು ಪಡೆಯಬೇಕು ಅಂತ ಹೇಳಿ ಬಯಸ್ತಾ ಇದ್ದೇವೆ.
ಪರಮಪೂಜ್ಯ ಶ್ರೀಪಾದಂಗಳವರೇ ತಿಳಿಸಿದ ಹಾಗೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದಂತಹ ಸಾಧಕರ ಹೆಸರನ್ನು ಕರಿತೀನಿ. ದಯಮಾಡಿ ತಾವು ವೇದಿಕೆಗೆ ಬಂದು ಪೂಜ್ಯ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಉಡುಪಿಯ ಮತ್ತು ಮುಂಬಯಿಯಲ್ಲಿ ತನ್ನದೇ ಆದಂತಹ ಕಾರ್ಯ ಚಟುವಟಿಕೆಗಳಿಂದ ಪ್ರಸಿದ್ಧಿಯನ್ನು ಪಡೆದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿಶಿಷ್ಟ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ VK ಗ್ರೂಪ್ನ MDಗಳಾಗಿರ್ತಕ್ಕಂಥ ಶ್ರೀ ಕರುಣಾಕರ ಶೆಟ್ಟಿಯವರು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದಂಗಳವರಿಂದ ಪ್ರಸಾದವನ್ನು ಪಡೆಯಬೇಕು. ಶ್ರೀ ಕರುಣಾಕರ ಶೆಟ್ಟಿಯವರು ನಮ್ಮ ಕೃಷ್ಣ ಮಠದ ಸಮೀಪದ SMSP ಸಂಸ್ಕೃತ ಕಾಲೇಜಿನ ಬಳಿಯಲ್ಲೇ ತಮ್ಮ ದೊಡ್ಡ ಕೇಂದ್ರವನ್ನು ಅಲ್ಲಿ ಸ್ಥಾಪನೆ ಮಾಡಿ ಅನೇಕ ಕಾರ್ಯಕ್ರಮಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರು ಪೂಜ್ಯ ಶ್ರೀಪಾದಂಗಳವರಿಂದ ಪ್ರಸಾದವನ್ನು ಪಡಿತಾ ಇದ್ದಾರೆ. ಕರ್ನಾಟಕ ಬ್ಯಾಂಕಿನ AGM ಆಗಿರತಕ್ಕಂತಹ ಶ್ರೀಯುತ ಶ್ರೀ ರಾಜಗೋಪಾಲ್ B ಅವರು ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಬ್ಯಾಂಕು ತನ್ನ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸ್ತಾ ಇದೆ. ಈಗಾಗಲೇ ಶ್ರೀಕೃಷ್ಣ ಮಠದ ಸೇವೆಯಲ್ಲಿ ತನ್ನ ಸಹಭಾಗಿತ್ವವನ್ನು ನೀಡಿದಂತಹ ಸಂಸ್ಥೆ ಕರ್ನಾಟಕ ಬ್ಯಾಂಕು. ಅದರ AGM ಶ್ರೀ ರಾಜಗೋಪಾಲ್ B ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಬೆಂಗಳೂರಿನ ಗೋವರ್ಧನ ಕ್ಷೇತ್ರದಲ್ಲಿ ನಡೆಯುವ ತೌಳವ ಒಕ್ಕೂಟಿನ ಕಾರ್ಯಕ್ರಮಗಳಲ್ಲೂ ಕೂಡ ಸಕ್ರಿಯವಾಗಿ ಶ್ರೀ ರಾಜಗೋಪಾಲ್ ಅವರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉಡುಪಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಇಲ್ಲಿ ಆಗಮಿಸಿರ್ತಕ್ಕಂತಹ ಶ್ರೀ ಜಯಪ್ರಕಾಶ್ ಕೆದ್ಲಾಯರು ಕೃಷ್ಣ ಮಠದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ತನ್ನ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಶ್ರೀ ಜಯಪ್ರಕಾಶ್ ಕೆದ್ಲಾಯ್ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಅದೇ ರೀತಿಯಲ್ಲಿ ಉಡುಪಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಶ್ರೀ ವಿಷ್ಣುಮೂರ್ತಿ ಪಾದೇಬೆಟ್ಟು ಅವರು ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಉಡುಪಿಯ ಉದ್ಯಮಿಗಳಾಗಿರ್ತಕ್ಕಂತಹ ಶ್ರೀ ಪ್ರಸಾದರಾಜ್ ಕಾಂಚನ್ ಅವರು ಫೆಡರಲ್ ಬ್ಯಾಂಕಿನ ವೈಸ್ ಪ್ರೆಸಿಡೆಂಟ್ ರಾಜೀವ್ VC, ಉಡುಪಿಯ ಉದ್ಯಮಿಗಳಾಗಿರ್ತಕ್ಕಂತಹ ಶ್ರೀ ಪುರುಷೋತ್ತಮ ಶೆಟ್ಟಿ ಅವರು, ಹಾಗೆ ಉಡುಪಿಯ ಉದ್ಯಮಿಗಳಾಗಿರ್ತಕ್ಕಂತಹ ಶ್ರೀ ನಾಗೇಶ್ ಹೆಗಡೆ ಅವರು, ಉಡುಪಿಯ ಉದ್ಯಮಿಗಳಾಗಿರ್ತಕ್ಕಂತಹ ಶ್ರೀಯುತ ನಾಗೇಶ್ ಹೆಗಡೆ ಅವರು ಕೃಷ್ಣ ಮಠದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಮತ್ತು ಪರ್ಯಾಯ ಪೂರ್ವದ ಸಭೆಗಳಲ್ಲಿ ಭಾಗವಹಿಸಿ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಪೂಜ್ಯ ಶ್ರೀಪಾದರು ಕೃಷ್ಣನ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. DBS ಬ್ಯಾಂಕಿನ ಮ್ಯಾನೇಜರ್ ಶ್ರೀ ವಿನೋದ್, DBS ಬ್ಯಾಂಕಿನ ಮ್ಯಾನೇಜರ್ ಆಗಿರತಕ್ಕಂಥ ಶ್ರೀ ವಿನೋದ್ ಅವರು ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. NKGSP ಕೋಆಪರೇಟಿವ್ ಬ್ಯಾಂಕಿನ ಬ್ರಾಂಚ್ ಹೆಡ್ ಆಗಿರತಕ್ಕಂಥ ಶ್ರೀ ರಾಜೀವ್ ರಾವ್ ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡಿಬೇಕು. NKGSP ಕೋಆಪರೇಟಿವ್ ಬ್ಯಾಂಕಿನ ಬ್ರಾಂಚ್ ಹೆಡ್ ಆಗಿರತಕ್ಕಂತಹ ಶ್ರೀ ರಾಜೇಶ್ ರಾವ್ ಅವರಿಗೆ ಪೂಜ್ಯ ಶ್ರೀಪಾದರು ಮಂತ್ರಾಕ್ಷತೆಯನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಯೂನಿಯನ್ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಯೂನಿಯನ್ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಶ್ರೀ ವೆಂಕಟೇಶ್ ಅವರು. LIC ಆಫ್ ಇಂಡಿಯಾದ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಆಗಿರತಕ್ಕಂತಹ ಶ್ರೀ ರಾಜೇಶ್ ಮುಧೋಳ್ ಅವರು
ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಶ್ರೀ ರಾಜೇಶ್ ಮುಧೋಳ್, ಶ್ರೀ ರಾಜೇಶ್ ಮುಧೋಳ್, ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ LIC ಆಫ್ ಇಂಡಿಯಾ, ಅವರಿಗೆ ಪೂಜ್ಯ ಶ್ರೀಪಾದರು ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಕೋಟಕ್ ಬ್ಯಾಂಕಿನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀನಿಧಿ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಕೋಟಕ್ ಬ್ಯಾಂಕಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀನಿಧಿ ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಈ ಸಭಾ ಕಾರ್ಯಕ್ರಮದ ನಂತರದಲ್ಲಿ ವಿದ್ವಾನ್ ಮರುತ ಆಚಾರ್ಯ ಅವರಿಂದ ಧಾರ್ಮಿಕ ಪ್ರವಚನ ಕಾರ್ಯಕ್ರಮವಿದೆ. ಅವರು ವೇದಿಕೆಗೆ ಬಂದು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಪರಮಪೂಜ್ಯ ಶ್ರೀಪಾದರಲ್ಲಿ ಅಧ್ಯಯನವನ್ನು ಮಾಡಿದಂತಹ ವಿದ್ವಾನ್ ಮರುತ ಆಚಾರ್ಯ ಅವರಿಗೆ ಪ್ರವಚನದ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮದ ನಂತರ ನಡೀತಾ ಇದೆ. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಕಥಕ್ ಸಮೂಹ ನೃತ್ಯ ವಿದುಷಿ ಪೂರ್ಣ ಆಚಾರ್ಯ ಮತ್ತು ಬಳಗ ಪ್ರಭಾಲಯಂ ಬೆಂಗಳೂರು. ವಿದುಷಿ ಪೂರ್ಣ ಆಚಾರ್ಯ ವೇದಿಕೆಗೆ ಬಂದು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ವಿದುಷಿ ಪೂರ್ಣ ಆಚಾರ್ಯ ವೇದಿಕೆಗೆ ಬಂದು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಪೂಜ್ಯ ಶ್ರೀಪಾದರಿಗೆ ಫಲಪುಷ್ಪಗಳ ಸಮರ್ಪಣೆಯನ್ನು ಮಾಡಲಿಕ್ಕೆ ಆಗಮಿಸಿದಂತಹ ಶ್ರೀ ದೇವಾನಂದ ಭಟ್ಟು ಬೆಳುವಾಯಿ, ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಇವರು ವೇದಿಕೆಗೆ ಆಗಮಿಸಬೇಕು. ಶ್ರೀ ದೇವಾನಂದ ಭಟ್ ಅವರು ಪೂಜ್ಯ ಶ್ರೀಪಾದರಿಗೆ ತಮ್ಮ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ವಿದುಷಿ ಪೂರ್ಣ ಆಚಾರ್ಯ ಇವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆದಿದ್ದಾರೆ. ಶ್ರೀ ದೇವಾನಂದ ಭಟ್ ಬೆಳುವಾಯಿ, ಯಕ್ಷದೇವ ಮಿತ್ರ ಕಲಾ ಮಂಡಳಿ ಇವರು ಪೂಜ್ಯ ಶ್ರೀಪಾದರಿಗೆ ತಮ್ಮ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅನುಗ್ರಹಿಸಿದಂತಹ ಪರಮ ಪೂಜ್ಯ ಶ್ರೀಪಾದರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆದಂತಹ ಅನೇಕ ಸಂಘ ಸಂಸ್ಥೆಗಳ ಬ್ಯಾಂಕಿನ ಮುಖ್ಯಸ್ಥರಿಗೆ ತಮಗೆಲ್ಲರಿಗೂ ಕೂಡ ಅಭಿಮಾನಪೂರ್ವಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದೀಗ ವಿದ್ವಾನ್ ಮರುತ ಆಚಾರ್ಯ ಇವರಿಂದ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಧಾರ್ಮಿಕ ಪ್ರವಚನದ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಥಕ್ ಸಮೂಹ ನೃತ್ಯ ಈ ವೇದಿಕೆಯಲ್ಲಿ ಮೂಡಿಬರಲಿದೆ.
ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾಪ್ತ್ಯುಪಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಮಾನಂದತೀರ್ಥಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. हरिः ओं. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಹಾಗೆ ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಪರ್ಯಾಯದ ಆರಂಭದ ಕಾಲಘಟ್ಟದಲ್ಲಿ ವಿಶೇಷವಾಗಿ ನಿರಂತರವಾದ ಜ್ಞಾನಯಜ್ಞ ನಡಿಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಭಗವದ್ಗೀತೆಯ ಕುರಿತಾಗಿ ಅನೇಕ ವಿದ್ವಾಂಸರಿಂದ ಗೀತಾರ್ಥ ಚಿಂತನೆಯ ಉಪನ್ಯಾಸವನ್ನು ಏರ್ಪಾಡು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಭಗವದ್ಗೀತೆಯ ಮಹತ್ವ ಮುಖ್ಯವಾಗಿ ನಮಗೆ ಗೊತ್ತಾಗಬೇಕು ಅಂತಂದರೆ ಗೀತೆಯ ವೈಭವದ ಪರಿಚಯ ನಮಗಾಗಬೇಕು. ಗೀತಾರ್ಥ ಚಿಂತನೆ ನಮ್ಮ ತಲೆ ಒಳಗೆ ಬಂದು ಕೂಡಬೇಕಾದ್ರೆ ಭಗವದ್ಗೀತೆ ಎಷ್ಟು ದೊಡ್ಡ ಗ್ರಂಥ ಅನ್ನುವಂತಹ ಜ್ಞಾನ ನಮಗೆ ಬರಬೇಕು. ಆ ಹಿನ್ನೆಲೆಯಲ್ಲೇ ಗೀತೆಯನ್ನು ಹೇಳಿದ ಕೃಷ್ಣ ಹಾಗೂ ಗೀತೆಯನ್ನು ಬರೆದಂತಹ ವೇದವ್ಯಾಸ ದೇವರು ಇಬ್ಬರೂ ಕೂಡ ಮಹಾಭಾರತದಲ್ಲಿಯೇ ಗೀತೆಯ ಮಹತ್ವವನ್ನು ತುಂಬ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಕೆಲವು ಶ್ಲೋಕಗಳಲ್ಲಿ ಮಾತ್ರ ಹೇಳ್ತಾರೆ. ಆ ಕೆಲವು ಶ್ಲೋಕಗಳು ಕೂಡ ಭಗವದ್ಗೀತೆಯ ಪರಿಪೂರ್ಣವಾದಂತಹ ಅರ್ಥಾನುಸಂಧಾನವನ್ನು ಮಾಡಿದ ವ್ಯಕ್ತಿಗಳಿಗೆ ಮಾತ್ರ ಅರ್ಥವಾಗುವ ಹಾಗೆ ಇದೆ. ಗೀತಾಸು ಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಇತ್ಯಾದಿಯಾಗಿ ಬರುವಂತಹ ಬೇಕಾದಷ್ಟು ವಾಕ್ಯಗಳು 700 ಶ್ಲೋಕ ಅಥವಾ 701 ಶ್ಲೋಕ ಭಗವದ್ಗೀತೆಯನ್ನು ಪರಿಪೂರ್ಣವಾಗಿ ಯಾರು ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ ಅಂತಹವರನ್ನು ಕುರಿತಾಗಿ ಆ ವಾಕ್ಯಗಳು ಬಂದಿವೆ. ಆದರೆ ನಾವು ಗೀತೆ ಅಂದರೆ ಏನು, ಗೀತೆ ಯಾಕೆ ಅದು ಹೊರಟಿದೆ, ಅದರ ಉದ್ದೇಶ ಏನು ಅನ್ನೋದನ್ನು ಪರಿಪೂರ್ಣವಾಗಿ ನಾವು ತಿಳಿದವರಲ್ಲ. ಆದ್ದರಿಂದ ನಮಗೆ ಗೀತೆಯ ಒಳಗೆ ಪ್ರವೇಶ ಅನ್ನೋದಾಗಬೇಕಾದ್ರೆ, ನಾವು ಗೀತೆಯನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಕೇವಲ ಶ್ಲೋಕಗಳನ್ನು ನಾವು ನೋಡ್ತಾ ಬಂದರೆ ಆ ಗೀತೆ ಎಷ್ಟು ಕಷ್ಟ ಅಂತ ಭಾವನೆ ನಮಗೆ ಬಂದು ಗೀತೆಯನ್ನು ಅಧ್ಯಯನ ಮಾಡೋದರಿಂದ ದೂರ ಹೋಗುವಂತಹ ಪರಿಸ್ಥಿತಿ ಏನಾದರೂ ಬಂದುಬಿಟ್ರೆ ನಾವೇನು ಮಾಡಬೇಕು ಅನ್ನುವಂತಹ ಪ್ರಶ್ನೆಗೆ ಇದೇ ವೇದವ್ಯಾಸ ದೇವರೇ ತಾವು ರಚನೆ ಮಾಡಿದ ಪುರಾಣಗಳಲ್ಲಿ ಗೀತೆಯ ಮಹಾತ್ಮ್ಯವನ್ನು ನಿರೂಪಣೆ ಮಾಡಿ ಕೊಡ್ತಾರೆ. ಭಗವದ್ಗೀತೆಯನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು, ಗೀತೆಯನ್ನು ತಿಳಿದುಕೊಳ್ಳೋದರಿಂದ ನಮಗೆ ಆಗುವಂತಹ ಲಾಭ ಏನು ಅನ್ನೋದನ್ನು ಅನೇಕ ಕಥೆಗಳ ಮೂಲಕ, ಉಪಾಖ್ಯಾನಗಳನ್ನು ತಿಳಿಸಿಕೊಡೋದರ ಮೂಲಕ ಭಗವದ್ಗೀತೆಯ ಮಹಾತ್ಮ್ಯವನ್ನು ನಮಗೆ ವ್ಯಾಸರು ತಿಳಿಸಿಕೊಡ್ತಾರೆ. ಅದರಂತೆ ತಾವು ರಚನೆ ಮಾಡಿದ
18 ಪುರಾಣಗಳಲ್ಲಿಯೂ ಕೂಡ ಅನೇಕ ಕಡೆಗಳಲ್ಲಿ ಮಹಾಭಾರತದ ಮಹತ್ವವನ್ನು, ಭಾಗವತದ ಮಹತ್ವ ತಿಳಿಸಿಕೊಟ್ಟ ಹಾಗೆ ಪದ್ಮಪುರಾಣದಲ್ಲಿ ವಿಶೇಷವಾಗಿ ಭಗವದ್ಗೀತೆಯ ಮಾಹಾತ್ಮ್ಯವನ್ನು ನಮಗೆ ತಿಳಿಸಿಕೊಡ್ತಾರೆ. 18 ಪುರಾಣಗಳಲ್ಲೇ ಅತ್ಯಂತ ದೊಡ್ಡ ಪುರಾಣ ಅಂತ ಪ್ರಸಿದ್ಧವಾಗಿರುವಂಥದ್ದು ಶ್ರೀ ಪದ್ಮಪುರಾಣ. ಭವಿಷ್ಯ ಪುರಾಣ ಅಂತ ಬರುತ್ತೆ, ವ್ಯಾಸರ ಬರೆದದ್ದೇ. ಆ ಭವಿಷ್ಯ ಪುರಾಣದಲ್ಲಿ ಬೇಕಾದಷ್ಟು ವ್ರತಗಳನ್ನು, ನಿಯಮಗಳನ್ನು, ಈ ಅನಂತ ವ್ರತ ಇತ್ಯಾದಿಯಾಗಿ ನಾವು ಅನುಷ್ಠಾನ ಮಾಡುವ ಎಲ್ಲ ವ್ರತಗಳ ಬಗ್ಗೆ ಭವಿಷ್ಯ ಪುರಾಣದಲ್ಲಿ ವ್ಯಾಸರು ಉಲ್ಲೇಖ ಮಾಡಿಕೊಟ್ರೆ, ಉಪವಾಸಗಳು, ನಾಮಸ್ಮರಣೆಯ ಮಹತ್ವ, ರಾಮರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ನಾವೇನು ವಾಕ್ಯಗಳನ್ನು ಕೇಳ್ತೇವೆ, ಆ ಮಾತು ಇದೆಲ್ಲ ಬಂದಿರುವಂಥದ್ದು ಪದ್ಮಪುರಾಣದಲ್ಲಿ. ಉಮಾಮಹೇಶ್ವರ ಸಂವಾದ ಅಂತ ಪಾರ್ವತಿ ಪರಮೇಶ್ವರರ ಸಂವಾದ ರೂಪದಲ್ಲಿ ಬಂದಿರುವಂತಹ ಕಥೆಗಳ ಮೂಲಕ ಬೇಕಾದಷ್ಟು ತತ್ವಗಳನ್ನು ನಮಗೆ ತಿಳಿಸಿಕೊಡ್ತಾರೆ ವ್ಯಾಸರು. ಅದರಂತೆ ಅವರು ತಿಳಿಸಿಕೊಟ್ಟಂತಹ ಪ್ರಧಾನವಾದ ಭಾಗವೇ ಗೀತಾ ಮಹಾತ್ಮ್ಯ. 18 ಅಧ್ಯಾಯಗಳಿಂದ ಕೂಡಿದ್ದು ಭಗವದ್ಗೀತೆ. ಆ ಭಗವದ್ಗೀತೆಯ ಒಂದು ಅಧ್ಯಾಯಗಳನ್ನು ಪಾರಾಯಣ ಮಾಡೋದರಿಂದ ಏನೇನು ಫಲ ಬರುತ್ತೆ ಅನ್ನೋದನ್ನು ಒಂದೊಂದು ಕಥೆಗಳನ್ನು ಹೇಳೋದರ ಮೂಲಕ ತಿಳಿಸಿಕೊಟ್ಟವರು ವೇದವ್ಯಾಸದೇವರು. ಅದು ಪಾರ್ವತಿ ಪರಮೇಶ್ವರರ ಸಂವಾದದಲ್ಲೇ ಭಗವದ್ಗೀತೆಯ ಮಹತ್ವವನ್ನು ವಿಸ್ತಾರವಾಗಿ ತಿಳಿಸ್ತಾರೆ ಮಹಾರುದ್ರದೇವರು. ಅದನ್ನು ಕೇಳಿ ಪಾರ್ವತೀದೇವಿ, ಅಲ್ಲ ಬೇಕಾದಷ್ಟು ಗೀತೆಗಳಿರಬೇಕಾದ್ರೆ ಭಗವದ್ಗೀತೆಗೆ ಯಾಕೆ ಇಷ್ಟು ಮಹತ್ವ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಆ ಸಂವಾದ ಆರಂಭವಾಗುವಂಥದ್ದು. ಭಗವಂತ ನಾರಾಯಣ ಕ್ಷೀರ ಸಮುದ್ರದಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಲಕ್ಷ್ಮೀದೇವಿ ಭಗವಂತನ ಪಾದಗಳ ಹತ್ತಿರದಲ್ಲಿ ಕೂತಿದ್ದಾಳೆ, ಮಾತಾಡಿಸ್ತಾ ಇದ್ದಾಳೆ ಲಕ್ಷ್ಮಿ. ದೇವರು ಏನೂ ಮಾತಾಡ್ತಾ ಇಲ್ಲ, ನಾರಾಯಣ ಮಾತಾಡ್ತಾ ಇಲ್ಲ. ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ, ಲಕ್ಷ್ಮೀನಾರಾಯಣರಿಬ್ಬರೇ ಇರುವಂಥದ್ದು, ಮಾತಾಡ್ತಾ ಇಲ್ಲ. ಆಶ್ಚರ್ಯಕರವಾಗಿ ಭಗವಂತ ಏನೋ ಗಂಭೀರವಾಗಿ ಆಲೋಚನೆ ಮಾಡಿದವನಂತೆ ತೋರಿಸ್ಕೊಳ್ತಾ ಇದ್ದಾನೆ. ಅದನ್ನು ನೋಡಿ ಮಹಾಲಕ್ಷ್ಮಿ ಕೇಳ್ತಾಳೆ, ಸ್ವಾಮಿ, ಎಲ್ಲ ಜಗತ್ತು ನಿಮ್ಮ ಕೈಯಲ್ಲಿರುವ ನಲ್ಲಿಕಾಯಿ ಇದ್ದ ಹಾಗೆ ಕರತಲಾಮಲಕವಾಗಿದೆ. ಎಲ್ಲ ಜಗತ್ತು, ಎಲ್ಲರ ಅಂತರ್ಯಾಮಿಯಾಗಿ ನಿಂತವರು ನೀವು. ಹಾಗಿರುವಾಗ ನೀವು ಯಾಕೆ ಆಶ್ಚರ್ಯಚಕಿತರಾಗಿದ್ದೀರಿ, ಯಾಕೆ ಮುಖ ಹೀಗಿದೆ ಅಂತ ಕೇಳಿದ್ದಕ್ಕೆ ಲಕ್ಷ್ಮಿ ನಾರಾಯಣ ಹೇಳ್ತಾನೆ, ನಾನು ಭಗವದ್ಗೀತೆಯನ್ನು ಕೃಷ್ಣ ರೂಪದಲ್ಲಿ ಹೇಳೋದೇನೋ ಹೇಳಿಬಿಟ್ಟೆ, ಆದರೆ ನಾನು ಹೇಳಿ ಅವತಾರ ಸಮಾಪ್ತಿ ಆದ ಮೇಲೆ ಇಲ್ಲಿ ಬಂದು ಮಲಗಿದಾಗ ಶೇಷಮಂಚದಲ್ಲಿ ನಾನು ಹೇಳಿದ ಒಂದೊಂದು ಮಾತಿಗೆ ಎಷ್ಟು ಅರ್ಥ ಇದೆ ಅಂತ ಆಲೋಚನೆ ಮಾಡ್ತಾ 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 ನನಗೆ ಆಶ್ಚರ್ಯವಾಗ್ತಾ ಇದೆ ಅಂತಾನೆ ಕೃಷ್ಣ ದೇವರು. ಇದರ ತಾತ್ಪರ್ಯ, ಹೇಳಿದ ಕೃಷ್ಣನಿಗೆ ಅಥವಾ ಬರೆದ ವೇದವ್ಯಾಸ ದೇವರಿಗೆ ಗೀತೆಯ ಅರ್ಥ ಗೊತ್ತಿಲ್ಲ ಅಂತಲ್ಲ. ನಾನೇನು ಅರ್ಥ ಹೇಳಿದ್ದೇನೆ ಅಂತ ನನಗೇ ಗೊತ್ತಿಲ್ಲ ಅಂತ ದೇವರು ಹೇಳ್ತಾ ಇಲ್ಲ. ನಾವು ತಿಳ್ಕೊಳ್ಬೇಕು, ಗೀತೆಗೆ ಎಷ್ಟು ಅಗಾಧತೆ ಇದೆ. ನಾವು ಎಷ್ಟು ಚಿಂತನೆಯನ್ನು ಮಾಡಿದರೂ ಕೂಡ ಗೀತಾರ್ಥ ಚಿಂತನೆ ಪರಿಪೂರ್ಣ ಆಗೋದಿಲ್ಲ ಅಂತನ್ನೋದನ್ನು ನಾವು ದೇವರ ಈ ವ್ಯಾಪಾರದಿಂದ ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಆದ್ದರಿಂದ ಪಾರ್ವತಿ ಗೀತೆ ಇಷ್ಟು ಶ್ರೇಷ್ಠವಾದದ್ದು, ಹಿಂಡಿದಷ್ಟು ರಸವನ್ನು ಕೊಡುವಂಥದ್ದು ಗೀತೆ. ಆದ್ದರಿಂದ ನಾನು ನಿನಗೆ ಗೀತೆಯ ಒಂದೊಂದು ಅಧ್ಯಾಯದ ಮಹಾತ್ಮ್ಯವನ್ನು ನಾನು ನಿನಗೆ ಹೇಳ್ತೇನೆ ಅಂತ ಭಗವಂತನ ಆದೇಶದಂತೆ ಮಹಾರುದ್ರದೇವರು ಪಾರ್ವತೀದೇವಿಗೆ ಉಪದೇಶವನ್ನು ಮಾಡ್ತಾರೆ. ಅದರಲ್ಲಿ 18 ಕಥೆಗಳಿದೆ. ಇದರಲ್ಲಿ ಸುಮ್ಮನೆ 18 ಕಥೆಗಳನ್ನು ಎರಡೆರಡು ಲೈನಲ್ಲಿ ನಾವು ಹೇಳ್ತಾ ಹೋದರೂ ಕೂಡ 2.5 ಗಂಟೆ ಬೇಕಾಗತ್ತೆ. ಆದ್ದರಿಂದ ಪ್ರಧಾನವಾದ 2 ಕಥೆಗಳನ್ನು, ಆ ಕಥೆಗಳ ಹಿನ್ನೆಲೆಯಲ್ಲಿ ಇರುವಂತಹ ಆ ಸಂದೇಶವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದು. 2-3 ಕಥೆಗಳನ್ನು ಅನುಸಂಧಾನ ಮಾಡ್ತೇನೆ ಒಂದು ಅರ್ಧ ಗಂಟೆಗಳಲ್ಲಿ. ಸುಶರ್ಮ ಅಂತ ಹೇಳಿ ಒಬ್ಬ ಬ್ರಾಹ್ಮಣ, ಸುಶರ್ಮ ಅಂತ ಹೆಸರಿಗೆ ಮಾತ್ರ ಬ್ರಾಹ್ಮಣ. ಜಪ ಇಲ್ಲ, ತಪ ಇಲ್ಲ, ಅನುಷ್ಠಾನ ಇಲ್ಲ, ಸತ್ಯವಾದ ಮಾತು
ಅವನ ಬಾಯಲ್ಲಿ ಬರ್ತಾ ಇಲ್ಲ. ಮದ್ಯ ಮಾಂಸಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಮಾಡಬಾರದ ಕೆಲಸಗಳನ್ನೆಲ್ಲವನ್ನೂ ಮಾಡ್ತಾ ಇದ್ದಾನೆ. 12 ಗುಣಗಳು ದ್ವಿಜನಾದವನಿಗೆ ಇರಬೇಕು ಅಂತ ಮಹಾಭಾರತ ಆದೇಶ ಮಾಡುತ್ತೆ. ಆ 12ರಲ್ಲಿ ಯಾವುದೂ ಇಲ್ಲ. ಮತ್ತು ಯಾವುದು ಇರಬಾರದು ಅಂತ ಹೇಳುತ್ತೆ ಶಾಸ್ತ್ರಗಳು. ಅದೆಲ್ಲ ದುರ್ಗುಣಗಳು ತುಂಬಿ ಹೋಗಿದೆ ಇವನಲ್ಲಿ. ಹೆಸರು ಮಾತ್ರ ಸುಶರ್ಮ. ನೋಡಿ, ಮಾಡೋ ಕೆಲಸ ಎಲ್ಲ ಶಾಸ್ತ್ರ ವಿರುದ್ಧ. ಹೀಗಿರುವಾಗ ಪಾಪದ ಕೊಡ ತುಂಬಬೇಕಲ್ಲ, ಎಲ್ಲ ದೂರ ಇಟ್ಟರವನ್ನ. ವ್ಯಾಪಾರ ಯಾವುದೂ ಸರಿಗಿಲ್ಲ ಅವನದ್ದು. ಆಗ ಒಂದು ದಿವಸ ಎಲೆಯನ್ನು ಸಂಗ್ರಹವನ್ನು ಮಾಡ್ಕೊಂಬರಬೇಕು ಅಂತ ಅವನು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಒಂದು ಹಾವು ಕಚ್ಚಿಬಿಡುತ್ತೆ. ಹಾವು ಕಚ್ಚಿದ ತಕ್ಷಣ ಅವನು ಅಲ್ಲೇ ಸತ್ತೋದ. ಸತ್ತ ಮೇಲೆ ಅವನು ಮಾಡಿದ ಪಾಪ, ಮಹತ್ಪಾಪಗಳು, ಪಂಚಮಹಾಪಾತಕಗಳು ಅಂತ ಏನಿದೆ, ಆ ಎಲ್ಲ ಪಾಪಗಳನ್ನು ಅವನು ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಮಹಾಪಾಪಿಷ್ಠನಾದ್ದರಿಂದ ಅವನಿಗೆ ಬೇಕಾದಷ್ಟು ನರಕಲೋಕಗಳು ಬಂತು. ಆ ನರಕ ಈ ನರಕ ಅಂತ ಹೇಳಿ ಒಟ್ಟು ನರಕಲೋಕಗಳು ಎಷ್ಟಿದೆ ಎನ್ನುವಾಗ 84 ಲಕ್ಷ ನರಕಲೋಕಗಳಿದೆ ಅಂತ ನಿರೂಪಣೆ ಮಾಡ್ತಾರೆ. ಹೆಸರನ್ನು ಕೇಳಿಬಿಟ್ರೆ ಮೂರ್ಛೆ ಬಂದ್ಬಿಡಬೇಕು ಅಂತಹ ನರಕಗಳು. ಒಂದೊಂದು ನರಕಗಳು ಎಷ್ಟು ಸುಲಭದಲ್ಲಿ ಸಂಪಾದನೆ ಆಗುತ್ತೆ ಅಂತ. ಕೆಲವು ಪಾಪಗಳನ್ನು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ಕೆಲವು ಪಾಪಗಳು ಸುಲಭದಲ್ಲಿ ಸಂಪಾದನೆ ಆಗಿಬಿಡುತ್ತೆ. ಆದ್ದರಿಂದ ನರಕಗಳು 84 ಲಕ್ಷ ನರಕಗಳಿವೆ. ತತ್ರಾಪಿ ಭಾಗವತದಲ್ಲಿ 28 ನರಕಗಳನ್ನು ನಿರೂಪಣೆ ಮಾಡ್ತಾರೆ. ಅದರಲ್ಲೂ ಕೂಡ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ನಿರ್ಣಯವನ್ನು ಮಾಡುವಾಗ 7 ಪ್ರಧಾನವಾದಂತಹ ನರಕ ಅಂತ ಹೇಳ್ತಾರೆ. ಅದರಲ್ಲಿ 5 ಅನಿತ್ಯ ನರಕಗಳು ಅಂತ, 2 ನಿತ್ಯ ನರಕಗಳು ಅಂತ. ಅದನ್ನು ತಮಸ್ಸು, ಅಂಧಂತಮಸ್ಸು ಅಂತ ಹೇಳ್ತಾರೆ. ರೌರವ, ಮಹಾರೌರವ, ವನ್ಹಿ, ವೈತರಣಿ ಮತ್ತು ಕುಂಭೀಪಾಕ ಅಂತ ಹೇಳಿ ಈ 5 ನರಕಗಳನ್ನು ಅನಿತ್ಯ ನರಕಗಳು. ನಾವು ಹೋಗಿ ಬಂದು ಮಾಡ್ತಾ ಇರ್ತೇವೆ. ಅಲ್ಲಿಗೆ ಹೋಗಿದ್ದೇವೆ ಅಂತಲೂ ಗೊತ್ತಿಲ್ಲ, ಅಲ್ಲಿಂದ ಹೋಗಿ ಬಂದಿದ್ದೇವೆ ಅಂತಲೂ ಗೊತ್ತಿಲ್ಲ. ಮಾಡುವ ಪಾಪಕರ್ಮಗಳಿಗೆ ಅನುಸಾರವಾಗಿ ಅನಿತ್ಯ ನರಕಗಳಿಗೆ ಹೋಗಿ ಬರುವ ವ್ಯಾಪಾರ ನಮ್ಮದು. ಆದರೆ ನಿತ್ಯ ನರಕಗಳು ಅಂತ 2 ಇದೆ. ಭಗವಂತನನ್ನು ಇಲ್ಲ ಅನ್ನೋದು, ಭಗವಂತನಲ್ಲಿ ಗುಣಗಳೇ ಇಲ್ಲ ಅಂತನ್ನೋದು, ಆ ಭಗವಂತನೇ ನಾನು ಅಂತನ್ನೋದು. ಈ ಪ್ರಕಾರವಾಗಿ ಚಿಂತನೆಯನ್ನು ಯಾರು ಮಾಡ್ತಾರೆ ಅವರಿಗೆ ನಿತ್ಯ ನರಕಗಳು. ಒಂದು ಸಲ ಅಲ್ಲಿ ಬಿದ್ದು ಬಿಟ್ಟರೆ ಅಲ್ಲಿಂದ ಮೇಲೆ ವಾಪಸ್ಸು ಬರೋ ಹಾಗಿಲ್ಲ. ಕೃಷ್ಣ ಅದನ್ನೇ ಗೀತೆಯಲ್ಲಿ ಹೇಳ್ತಾನೆ, ಮಾಮಪ್ರಾಪ್ಯೇವ ಕೌಂತೆಯ ತಥೋಯಾಂತ್ಯ ಅಧಮಾಂಗತಿಂ ಅಂತ. ಅಂತಹ ದುಷ್ಟರು ಮತ್ತೆ 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 ಕೆಟ್ಟ ಕೆಟ್ಟ ಶರೀರಗಳಲ್ಲೇ ಬಂದು ಅವರು ಮಾಡಿದ ಪಾಪದಿಂದ ಅಂಧಂತಮಸ್ಸಿಗೆ ಬಿದ್ದು ಮತ್ತೆ ಮೇಲೆ ಬರದೆ ನನ್ನನ್ನು ಕಾಣದೆ ದೂರ ಹೋಗಿಬಿಡ್ತಾರೆ ಅಂತ ಕೃಷ್ಣ ಉಪದೇಶ ಮಾಡ್ತಾನೆ ಅರ್ಜುನನಿಗೆ. ಆದ್ದರಿಂದ ಇವನ ಚರಿತ್ರೆಯನ್ನು ವೇದವ್ಯಾಸ ದೇವರು ಪುರಾಣದಲ್ಲೇ ಹೇಳಿದ್ದಾರೆ. ಆದ್ದರಿಂದ ಇವನು ಸ್ವಭಾವತಃ ಒಳ್ಳೆಯವನು. ಜನ್ಮಾಂತರದ ಪ್ರಾರಬ್ಧ ಕರ್ಮದಿಂದ ಈ ಕೆಟ್ಟ ವ್ಯಾಪಾರ ಇವನಿಂದ ಆಗ್ತಾ ಇದೆ. ನರಕಗಳಿಗೆ ಬಿದ್ದ. ನಾನಾ ನರಕಗಳು. ಯಾರ್ಯಾರು ಯಾವ್ಯಾವುದನ್ನು ಮಾಡಬೇಕು ಅವರವರು ಆ ಕೆಲಸ ಮಾಡಬೇಕು. ಯಾರು ಯಾವ ಕೆಲಸ ಮಾಡಬಾರ್ದು ಅವರ ಆ ಕೆಲಸವನ್ನು ಮಾಡಿಬಿಟ್ರೆ ಅದಕ್ಕೆ ತಕ್ಕ ನರಕಲೋಕ ಅಂತ ಇದೆ. ಆ ಎಲ್ಲ ನರಕಗಳಲ್ಲಿ ಬಿದ್ದ ಮೇಲೆ ಒಂದು ಎತ್ತಾಗಿ ಹುಟ್ಟಿದ. ಎತ್ತಾಗಿ ಹುಟ್ಟುತ್ತಾನೆ ಸುಶರ್ಮ. ಎತ್ತಾಗಿ ಹುಟ್ಟಿದ ಮೇಲೆ ಅವನಿಗೇನಾಯಿತು, ಒಬ್ಬ ಹೆಳವ, ಕಾಲು ಬರದೇ ಇರತಕ್ಕಂತಹ ಒಬ್ಬ ಹೆಳವ ಆ ಎತ್ತನ್ನು ಕೊಂಡುಕೊಂಡಿದ್ದಾನೆ. ಅವನಿಗೆ ಓಡಾಡಲಿಕ್ಕಾಗೋದಿಲ್ಲ. ಜೊತೆಯಲ್ಲಿ ಒಬ್ಬನ ಇಟ್ಕೊಳ್ಳೋದು, ಎತ್ತಿನ ಬಂಡಿಯಲ್ಲಿ ಇಟ್ಕೊಳ್ಳೋದು, ಅದಕ್ಕೆ ಈ ಎತ್ತನ್ನು ಕಟ್ಟೋದು, ಊರೂರಿಗೆ ತಿರುಗೋದು. ಆ ಎತ್ತಿಗೆ ಕಾಲಕ್ಕೆ ನೀರಿಲ್ಲ, ಆಹಾರ ಇಲ್ಲ, ಏನೂ ಇಲ್ಲದ ಹಾಗೆ ನಡೀಲಿಕ್ಕೆ ಸಾಧ್ಯವೇ ಆಗದೆ ಸುಸ್ತಾಗಿ ನೆಲದ ಮೇಲೆ ಕುಸಿದು ಬಿದ್ದೋಯ್ತು. ಆ ಹೆಳವ ಉಪಯೋಗಕ್ಕೆ ಬರದ ದನ ಇದು ಅಂತ ಹೇಳಿ ಬಿಟ್ಟ. ಅವನು ಕರ್ಕೊಂಡು ಹೋಗಿಬಿಟ್ಟ ಮುಂದಕ್ಕೆ. ಆ ಎತ್ತಿಗೆ ಬದುಕಲಿಕ್ಕಾಗ್ತಾ ಇಲ್ಲ, ಸಾಯ್ಲಿಕ್ಕಾಗ್ತಾ ಇಲ್ಲ. ಎಂಥ ಸ್ಥಿತಿ! ಮಾಡಿದ ಪಾಪ ಉಲ್ಬಣವಾದಾಗ ಸಾಯಬೇಕು ಅಂತ ಅಂದುಕೊಂಡ್ರೂ ಕೂಡ ಸಾಯ್ಲಿಕ್ಕಾಗೋದಿಲ್ಲ. ಅದು ಹೇಗೆ? ಮಹಾಪ್ರಯತ್ನ, ಉಸಿರು ಸಿಕ್ಕಾಕೊಂಡಿದೆ,
ಒಳಗೆ ಬರ್ತಾ ಇಲ್ಲ, ಮೇಲೆ ಹೋಗ್ತಾ ಇಲ್ಲ, ಶ್ವಾಸೋಚ್ಛ್ವಾಸಗಳು ಯಾವುದೂ ಇಲ್ಲ. ಪಾಪ ಅಲ್ಲಿದ್ದ ಜನಗಳೆಲ್ಲ ಬದುಕಲಿಕ್ಕಂತೂ ಆಗೋದಿಲ್ಲ. ಈ ದನಕ್ಕೆ, ಎತ್ತಿಗೆ ಸತ್ತಾದರೂ ಸತ್ತು ಹೋಗಲಿ, ನಮ್ಮ ಎಲ್ಲ ಪುಣ್ಯಗಳನ್ನು ತಗೊಂಡು ಈ ಎತ್ತು ಸತ್ತು ಹೋಗಲಿ ಅಂತ ಬದುಕಲಿಕ್ಕಲ್ಲ, ಅದು ಸಾಯ್ಲಿಕ್ಕಾಗಿ ಇವರ ಪುಣ್ಯಗಳನ್ನು ಕೊಡ್ತಾರೆ. ಹೇಗಿದೆ ನೋಡಿ, ಇದರ ನರಳಾಟವನ್ನು ನನಗೆ ನೋಡ್ಲಿಕ್ಕಾಗ್ತಾ ಇಲ್ಲ. ನಮ್ಮ ಪುಣ್ಯವನ್ನೆಲ್ಲ ಇಟ್ಟುಕೊಂಡು ಸತ್ತೋಗಲಿ ಇದು ಅಂತ ಅಲ್ಲಿದ್ದ ಎಲ್ಲ ಜನಗಳು, ಮಂದಿ ಅವರ ಪುಣ್ಯಗಳನ್ನು ಕೊಟ್ಟರೂ ಕೂಡ ಆ ಎತ್ತು ಸಾಯ್ಲಿಲ್ವಂತ. ಇನ್ನೆಷ್ಟು ಪಾಪ ಮಾಡಿರಬೇಡ, ಅಷ್ಟು ಘೋರವಾದ ಮರಣವನ್ನು ಅದು ಪಡಿಬೇಕಾದ್ರೆ ಇನ್ನು ಎಷ್ಟು ಪಾಪ ಮಾಡಿರಬೇಡ. ಯಾರು ಪುಣ್ಯ ಕೊಟ್ಟರೂ ಸಾಕಾಗ್ತಾ ಇಲ್ಲ, ಅದು ಸಾಯ್ತಾ ಇಲ್ಲ. ಎಂಥೆಂಥ ವೇದ ಓದಿದವರು, ಅವರು ಇವರು, ಷಡಂಗಿಗಳು, ಚತುರ್ವೇದಿಗಳು, ವಿದ್ವಾಂಸರು, ಪಂಡಿತರು, ಸಾಮಾನ್ಯ ಜನಗಳು ಎಲ್ಲ ಪುಣ್ಯವನ್ನು ಕೊಡ್ತಾರೆ, ಅದು ಸಾಯ್ತಾ ಇಲ್ಲ. ಇನ್ನೆಷ್ಟು ಪಾಪ ಮಾಡಿರಬೇಡಪ್ಪ ಎತ್ತು ಅಂದ್ಕೊಂಡ್ರು. ಆಗ ಆ ಊರಿನಲ್ಲಿ ಇದ್ದ ಒಬ್ಬ ವೇಶ್ಯ ಸ್ತ್ರೀ, ನನ್ನ ಪುಣ್ಯವನ್ನು ಅದಕ್ಕೆ ಕೊಡ್ತೇನೆ, ಎತ್ತು ಸಾಯಿಲಿ ಅಂತ. ಯಾವಾಗ ವೇಶ್ಯೆ ನೋಡಿ, ಭಗವಂತನ ವಿಚಿತ್ರವಾದ ವ್ಯಾಪಾರ ಹೇಗಿರುತ್ತೆ. ದೇವರ ವಿಷಯದಲ್ಲಿ ಸ್ವರೂಪ ಯೋಗ್ಯತೆ ಅನ್ನೋದು ಪ್ರಧಾನವಾಗತ್ತೆ ಬಿಟ್ಟರೆ ನಮ್ಮ ಶರೀರ ಯಾವುದು, ನಾವು ಈಗ ಯಾವ ಪೊಸಿಷನ್ನಲ್ಲಿ ಇದ್ದೇವೆ ಅನ್ನೋದು ಮುಖ್ಯ ಅಲ್ಲ ದೇವರಿಗೆ. ಅದು ಮುಖ್ಯ ಅಲ್ಲ. ನಮ್ಮ ಜೀವದ ಯೋಗ್ಯತೆ ಏನು ಅನ್ನೋದು ನೋಡ್ತಾನೆ ದೇವರು. ಆದ್ದರಿಂದ ಯೋನಿ ಭೇದ ಕೃತೋ ಭೇದ ಜ್ಞೇಯ ಔಪಾಧಿಕಸ್ತ್ವಯಂ ಅಂತ ಆಚಾರ್ಯರು ಎಲ್ಲ ಇವತ್ತು ಕೃಷ್ಣದೇವರ ಮೇಲೆ ದೊಡ್ಡ ಆರೋಪವನ್ನು ಮಾಡ್ತಾರೆ. ಚಾತುರ್ವರ್ಣ್ಯ ಅಂತನ್ನುವುದನ್ನು ಕೃಷ್ಣನ ಮೂಲಕ ಹೇಳಿಸಿಬಿಟ್ರು ಮನುವಾದಿಗಳು ಅಂತೆಲ್ಲ ತಲೆಹರಟೆ ಎಲ್ಲ ಮಾತಾಡ್ತಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಹೇಳಿದ್ದನ್ನು ಕೇಳಿಕೊಂಡು 4 ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವನ ತಲೆ ಮೇಲೆ ಇವನು, ಕೊನೆಗೆ ಶೂದ್ರ ಇದ್ದಾನೆ, ತಲೆ ಮೇಲೆ ಒಬ್ಬೊಬ್ಬ, ಏನೇನೋ ಕೆಟ್ಟ ಕೆಟ್ಟ ಕಲ್ಪನೆಗಳನ್ನು ಮಾಡಿ ಕೃಷ್ಣದೇವರ ತಲೆ ಮೇಲೆ ಅಪವಾದ ಹಾಕ್ತಾರೆ. ನಿಜವಾಗಿ ಶೂದ್ರನಲ್ಲ, ಬ್ರಾಹ್ಮಣನಲ್ಲ. ಅವನ ಸ್ವರೂಪ ಯೋಗ್ಯತೆ ಯಾವುದೋ ಅದು ಮುಖ್ಯ ಕೃಷ್ಣದೇವರಿಗೆ. ಆ ಕೃಷ್ಣದೇವರ ಮಾತಿಗೆ ಭಾಷ್ಯವನ್ನು ಬರೀಬೇಕಾದ್ರೆ ಮಧ್ವರು ಹೇಳ್ತಾರೆ, ಯೋನಿ ಭೇದ ಕೃತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ ಅಂತ. ಈಗ ನಾನು ನಮ್ಮ ಬ್ರಾಹ್ಮಣ ತಂದೆಗೆ ಬ್ರಾಹ್ಮಣನ ಮಗನಾಗಿ ಹುಟ್ಟುಬಿಟ್ರೆ ನಾನು ಸ್ವರೂಪದಲ್ಲಿ ಅವನೇ ಆಗಬೇಕಾದ್ದಿಲ್ಲ. ಯಾರೋ ಅಲ್ಲ, ಯಾರು ಸ್ವರೂಪದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಆದರೆ ಅವರ ಜೀವ ಯೋಗ್ಯತೆ ಸಾತ್ವಿಕವಾಗಿದ್ದರೆ ಅವರಿಗೆ ಉದ್ಧಾರ. ಅವನು ಯಾರೇ ಆಗಲಿ, ಅವನ ಯೋಗ್ಯತೆ ಒಳ್ಳೆಯದಿದ್ದರೆ ಅವನಿಗೆ ಉದ್ಧಾರ ಅನ್ನೋದು ಆಚಾರ್ಯರ ಭಾಷ್ಯ ಅಭಿಪ್ರಾಯ ಗೀತೆಗೆ. ವೇಶ್ಯಾಸ್ತ್ರೀ ಪುಣ್ಯವನ್ನು ಕೊಟ್ಟಲು, ಅದು ಸತ್ತೋಯ್ತು. ಜನಕ್ಕೆಲ್ಲ ಆಶ್ಚರ್ಯ. ನಾವು ಮಾಡದೇ ಇರತಕ್ಕಂತಹ ಪುಣ್ಯವನ್ನು ಆ ವೇಶ್ಯಾಸ್ತ್ರೀ ಏನು ಮಾಡಿದ್ದಾಳೆ? ಕುತೂಹಲ. ಎಷ್ಟು ಸಮಯ ಕುತೂಹಲ. ನೋಡಿದರು, ಎತ್ತಿಗೆ ಸಂಸ್ಕಾರವನ್ನು ಮಾಡಿದರು, ವಾಪಸ್ ಹೊರಟೋದ ಮೇಲೆ ಎತ್ತು ಒಂದೊಳ್ಳೆ ಶಾಸ್ತ್ರ ಅಧ್ಯಯನವನ್ನು ಮಾಡುವಂತಹ ಒಂದು ಕುಟುಂಬದಲ್ಲಿ ಹುಟ್ಟಿ ಬಂದು ಜನ್ಮಾಂತರದ ಸ್ಮರಣೆ ಇದೆ. ನಾನೇನೇನು ತಪ್ಪು ಮಾಡಿದ್ದೇನೆ, ಏನು ಕಥೆ, ಏನು ಎಲ್ಲ ಜನ್ಮಾಂತರದ ಸ್ಮರಣೆ ಇದೆ. ಎತ್ತಾಗಿದ್ದಾಗ ಪ್ರಾಣ ಬಿಡಲಿಕ್ಕೂ ಎಷ್ಟು ಕಷ್ಟಪಡ್ತಾ ಇದ್ದೆ ನಾನು. ಆ ಪುಣ್ಯಾತ್ಮಳಾದ ವೇಶ್ಯಾಸ್ತ್ರೀ ತನ್ನ ಪುಣ್ಯವನ್ನು ಧಾರೆ ಎರೆದು ನನಗೆ ಮರಣ ಬರುವಂತೆ ಮಾಡಿದ್ದಾಳೆ. ಅವಳು ಎಲ್ಲಿದ್ದಾಳೆ, ಅವಳಿಗೆ ಈ ಥರದ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತ ಹುಡುಕ್ತೀನಿ ಅಂತ ಹುಡುಕ್ದ. ಊರೆಲ್ಲ ತಿರುಗಿದ ಮೇಲೆ ಯಾವುದೋ ಒಂದು ಊರಿನಲ್ಲಿ ಆ ಹೆಣ್ಣು ಮಗಳು ಸಿಕ್ಕಿದ್ಲು. ಕೈ ಮುಗಿದು ಅವಳಿಗೆ ಹೇಳ್ತಾನೆ, ನಾನು ಹೋದ ಜನ್ಮದಲ್ಲಿ ಎತ್ತಾಗಿದ್ದೆ, ಸಾಯಲಿಕ್ಕೆ ಒದ್ದಾಡ್ತಾ ಇದ್ದೆ, ನಿನ್ನ ಪುಣ್ಯವನ್ನು ಧಾರೆ ಎರೆದು ನನಗೆ ಮರಣ ಬರುವಂತೆ ಮಾಡಿದೆ. ನಿನಗೆ ಸಾಮರ್ಥ್ಯ ಎಲ್ಲಿಂದ ಬಂತು? ಆಗ ವೇಶ್ಯಾಸ್ತ್ರೀ ಹೇಳ್ತಾಳೆ, ನಂದೇನಿಲ್ಲಪ್ಪ, ನಾನು ಸಾಯಂಕಾಲ ಮನೆಯಲ್ಲಿ ವಿಟಪುರುಷರಿಗೋಸ್ಕರವಾಗಿ ಕಾಯ್ತಾ ಇರುವಾಗ ನಮ್ಮ ಮನೆಯಲ್ಲಿರತಕ್ಕಂತಹ ಒಂದು ಗಿಳಿ ಯಾವ್ಯಾವುದೋ ಶ್ಲೋಕ ಹೇಳ್ತಾ ಇತ್ತು. ನನಗೆ ಆ ಶ್ಲೋಕಗಳನ್ನು ಕೇಳಿ ಪರಮಾನಂದ ಆಗ್ತಾ ಇತ್ತು. ಪಾಪ ಜನಗಳೆಲ್ಲ ಈ ಎತ್ತು ಸಾಯಲಿ ಅಂತ ಅವರವರ ಪುಣ್ಯ ಕೊಡ್ತಾ ಇದ್ರಲ್ಲ. ನಾನು ಅಷ್ಟೇ, ಆ ಗಿಳಿ ನನ್ನ ಮನೆ ಮೇಲೆ ಕೂತ್ಕೊಂಡು ಯಾವ ಶ್ಲೋಕ ಹೇಳ್ತಾ ಇತ್ತೋ
ಆ ಶ್ಲೋಕಗಳನ್ನು ನಾನು ಕೇಳಿದ ಪುಣ್ಯವನ್ನು ನಿನಗೆ ಕೊಟ್ಟೆ, ನೀನು ಬಿದ್ದೆ. ಗಿಳಿಯಲ್ಲಿ ಹುಡ್ಕೋದು ಇವಾಗ ಬಂತು ಗಿಳಿ. ಆ ಗಿಳಿಯನ್ನು ಕೇಳಿದ್ರು, ಅಲ್ಲಯ್ಯ ನೀನು ಯಾವ ಶ್ಲೋಕ ಹೇಳ್ತಾ ಇದ್ದೆ ಅಂತ. ನಾನು ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಪಾರಾಯಣ ಮಾಡ್ತಾ ಇದ್ದೆ, ಅದರಿಂದ ಈ ಪುಣ್ಯ. ಅಲ್ಲ, ನಿನಗೆ ಅಲ್ಲಿ ಭಗವದ್ಗೀತೆ ಮೊದಲನೇ ಅಧ್ಯಾಯ ನಿನಗೆ ಹೇಗೆ ಗೊತ್ತಾಯಿತು? ಗಿಳಿಗೆ ಯಾವುದೋ ಒಂದು ಅಂತ ಶಬ್ದ ಮಾಡಿದ್ದಕ್ಕೆ ಅದು ರಾಮ ಅಂತ ನಾವು ಅನ್ಕೊತೇವೆ. ಹಾಗಿರುವಾಗ ರಾಮ ಅಂತ ಅಂದರೂ ಪರವಾಗಿಲ್ಲ, ಅದರ ಭಾಷೆಯನ್ನೇ ನಮ್ಮ ಭಾಷೆಗೆ ಒಗ್ಗಿಸಿಕೊಂಡು ಅಪ್ಲೈ ಮಾಡಿಕೊಂಡು ರಾಮ ಅಂತ ಇದೆ, ಕೃಷ್ಣ ಅಂತ ಇದೆ, ಬಾ ಅಂತಿದೆ ಅಂತ ನಾವು ಚಿಂತನೆ ಮಾಡುವಾಗ ಶ್ಲೋಕಗಳನ್ನು ಗಿಳಿ ಹೇಳೋದು ಹೇಗೆ? ನೀನು ಯಾರಯ್ಯ, ನಿನಗೆ ಹೇಗೆ ಗೊತ್ತಾಯಿತು ಭಗವದ್ಗೀತೆ ಮೊದಲನೇ ಅಧ್ಯಾಯ ಅಂತ ಕೇಳಿದ್ದಕ್ಕೆ ಆ ಗಿಳಿ ಹೇಳ್ತು, ನಾನು ಜನ್ಮಾಂತರದಲ್ಲಿ ದೊಡ್ಡ ಪಂಡಿತ, ದೊಡ್ಡ ವಿದ್ವಾಂಸ. ಏನು ಪ್ರಯೋಜನ? ನಾನು ವಿದ್ವಾಂಸ ಅನ್ನೋ ಅಹಂಕಾರ ನನಗಿತ್ತು. ನನ್ನಷ್ಟು ಓದಿದವನು ಲೋಕದಲ್ಲಿ ಯಾರೂ ಇಲ್ಲ, ನಾನೇ ಘನ ವಿದ್ವಾಂಸ. ಯಾರಾದರೂ ಡೌಟ್ ಕ್ಲಿಯರ್ ಮಾಡಿ ಅಂತ ಕೇಳಿದರೆ ನಿನಗೇನು ಯೋಗ್ಯತೆ ಅಂತ ಅವ್ರನ್ನ ಬೈತಾ ಇದ್ದ ಬಿಟ್ಟರೆ, ನಾನು ನನಗೆ ತಿಳಿದ ವಿದ್ಯೆಯನ್ನು 4 ಜನಗಳಿಗೆ ಉಪದೇಶ ಮಾಡಲೇ ಇಲ್ಲ. ಅದಕ್ಕೆ ನೋಡಿ, ಉಪದೇಶಕ್ಕೆ ಬರದ ವಿದ್ಯೆ, ಉಪಯೋಗಕ್ಕೆ ಬರದ ವಿದ್ಯೆ ಅದನ್ನ ಗಿಳಿಪಾಠ ಅಂತ ಹೇಳ್ತಾರೆ. ಗಿಳಿಪಾಠ ಇವತ್ತೆಲ್ಲ ಸ್ಕೂಲ್ಗಳಲ್ಲಿ ಗಿಳಿಪಾಠವೇ. ಎಲ್ಲ ಎಕ್ಸಾಮ್ ಆದಮೇಲೆ ಮತ್ತು ನಾಳೆ ಬೆಳಗ್ಗೆ ಏನು ಎಕ್ಸಾಮ್ ಬರದೆ ಅಂತ ಟೆಕ್ಸ್ಟ್ ಬುಕ್ಕನ್ನು ಕೇಳಿದ್ರೆ ನೆನ್ನೆ ಎಕ್ಸಾಮ್ ಬರೆದಿರ್ತಾನೆ, ಮರ್ತೆ ಹೋಗಿದೆ ಇವತ್ತು ಅವನಿಗೆ. ಅದೇ ಗಿಳಿಪಾಠ, ಶುಕಪಾಠ. ಮೂರ್ಖಾಸಿಗೆ ಪ್ರಯೋಜನಕ್ಕಿಲ್ಲ ಅದು. ನಿನಗೆ ಎಲ್ಲಿಂದ ಗೊತ್ತಾಯಿತು ಅಂತಂದರೆ, ನಾನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಯೂ ಯಾರಿಗೂ ಪಾಠವನ್ನು ಮಾಡದೆ ಸತ್ತು ಬಿಟ್ಟೆ. ಸತ್ತದ್ದಕ್ಕೆ ನಾಲಿಗೆ ಕೊಟ್ಟಾಗ, ನಾಮಸ್ಮರಣೆ ಮಾಡುವ ಸಾಮರ್ಥ್ಯ ಯೋಗ್ಯತೆ ಇದ್ದಾಗ ಮಾಡಿಬಿಡಬೇಕು. ಅದು ಮಾಡದೆ ಯಾವ್ಯಾವುದೋ ಮಾತುಗಳನ್ನು ಆಡ್ತಾ ಇದ್ದರೆ ದೇವರು ಇನ್ನೊಂದು ಜನ್ಮದಲ್ಲಿ ನಾಲಿಗೆ ಇರದ ಜನ್ಮವನ್ನು ಕೊಡ್ತಾನೆ, ನಾಲಿಗೆ ಇದ್ದು ಮಾತಾಡಲಾಗದ ಜನ್ಮವನ್ನು ಕೊಡ್ತಾನೆ. ಹಾಗಿದ್ರೆ ಪರವಾಗಿಲ್ಲ, ಜನ್ಮಾಂತರದ ಸ್ಮರಣೆ ಇಟ್ಟುಕೊಂಡು ನಾಲಿಗೆ ಕಟ್ ಮಾಡಿಬಿಟ್ರೆ ಎಷ್ಟು ಕಷ್ಟ ಅಂತ ನನಗೆ ಹೇಳೋದು ನನಗೂ ಅರ್ಥ ಆಗಲ್ಲ, ಕಷ್ಟ ಕೇಳುವ ನಿಮಗೂ ಅರ್ಥವಾಗಲ್ಲ. ಅನುಭವಿಸುವಂಥ ಜೀವಕ್ಕೆ ಆ ವೇದನೆ ಏನು ಅಂತ ಗೊತ್ತಾಗುತ್ತೆ. ಭಗವಂತ ಮಾಡುವ ವಿಚಿತ್ರವಾದ ವ್ಯಾಪಾರ ಇದು. ಗಿಳಿಯಾಗಿ ಬಂದೆ. ನಮ್ಮ ಅಪ್ಪ ಅಮ್ಮ ನನ್ನ ಯಾರೋ ಬೇಡರು ಬಂದು ತಗೊಂಡು ಹೋಗ್ಬಿಟ್ರು. ನಾನು ಮರಿಗಿಳಿ ಒದ್ದಾಡ್ತಾ ಇದ್ದೆ. ಋಷಿ ಮುನಿಗಳು ನನ್ನನ್ನು ತಗೊಂಡೋಗಿ ಅವರ ಆಶ್ರಮದಲ್ಲಿಟ್ಟು ಪಂಜರದಲ್ಲಿ ನಾನು ಸಾಕ್ತಾ ಇದ್ರು. ಸಾಕುವಾಗ ವಿದ್ಯಾರ್ಥಿಗಳೆಲ್ಲ ಏನು ಮಾಡ್ತಾ ಇದ್ರು? ಗೀತೆಯ ಮೊದಲನೇ ಅಧ್ಯಾಯವನ್ನು ಪಾರಾಯಣ ಮಾಡ್ತಾ ಇದ್ದರು. ಪಾರಾಯಣ ಮಾಡ್ತಾ ಇರುವಾಗ ನಾನು ಅದನ್ನು ಕೇಳಿದೆ. ಕೇಳುವಾಗ ಒಂದು ಸಲ ನಾನು ಬಿಡಿಸ್ಕೊಂಡ್ಬಿಟ್ಟೆ. ಬಿಡಿಸಿಕೊಂಡು ನಾನು ಹಾರ್ತಾ ಒಳ್ಳೆ ಜಾಗ, ಹಜಾರ ವಿಶಾಲವಾಗಿತ್ತು, ಈ ವೇಶ್ಯೆಯ ಮನೆಗೆ ಬಂದೆ. ಬಂದು ನನಗೇನು ಗೀತಾ ಶ್ಲೋಕಗಳನ್ನು ನಾನೇನು ಕಲ್ತಿದ್ದೆ ಅದನ್ನೆಲ್ಲ ಮೊದಲನೇ ಅಧ್ಯಾಯವನ್ನು ಇವಳು ಮುಂದೆ ಹೇಳ್ತಾ ಇದ್ದೆ. ನಾನು ಹೇಳಿದೆ, ಇವಳು ಕೇಳಿದಳು. ಆದ್ದರಿಂದ ಬರೀ ಹೇಳುವವನಿಗೆ ಮಾತ್ರವಲ್ಲ ಪುಣ್ಯ, ಗೀತೆಯನ್ನು ಯಾರು ಭಕ್ತಿಯಿಂದ ಕೇಳ್ತಾರೆ ಅವರಿಗೂ ಪುಣ್ಯ. ಆ ಪುಣ್ಯವನ್ನೇ ಎತ್ತಾಗಿ ಇದ್ದಾಗ ನಿನಗೆ ಕೊಟ್ಟು ನೀನು ಸಾಯುವಂತೆ ಮಾಡಿದ್ದು ಅಂತಂದಾಗ ಅವನಿಗೆ ಆಶ್ಚರ್ಯ ಆಯಿತು. ಏನು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಶ್ರವಣಕ್ಕೆ ಈ ಪ್ರಕಾರವಾದ ಫಲ ಇದೆಯಾ ಅಂತ ಹೇಳಿ ಅವರು 3 ಜನವೂ ಕೂಡ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಸದ್ಗತಿ ಪಡೆದರು ಅನ್ನುವ ಉಲ್ಲೇಖ ಮೊದಲನೇ ಅಧ್ಯಾಯದ ಮಹಾತ್ಮ್ಯದಲ್ಲಿ ಈ ಪದ್ಮಪುರಾಣದಲ್ಲಿ ನಿರೂಪಣೆ ಆಗ್ತಾ ಇದೆ. ಬರುವಂತಹ ಸಂದೇಶ ಇಷ್ಟೇ, ಶಾಸ್ತ್ರ ಗೀತೆ ಇದೆಲ್ಲವನ್ನು ಹೇಳುವ, ಕೇಳುವ, ಚಿಂತನೆ ಮಾಡುವ ಸೌಭಾಗ್ಯವನ್ನು ಭಗವಂತ ನಮಗೆ ಕೊಟ್ಟಾಗ ಉದಾಸೀನ ಮಾಡಿ ನಾಳೆ ಕೇಳೋಣ, ನಾಡಿದ್ದು ಕೇಳೋಣ ಅಂತ ಉದಾಸೀನ ಮಾಡ್ತಾ ಇದ್ದರೆ ಯಾವತ್ತಿಗೂ ಕೇಳದೇ ಇರುವಂತಹ ಸ್ಥಿತಿಯನ್ನು ಭಗವಂತ ಕೊಡುವಂತಹ ಸ್ಥಿತಿ ವ್ಯಾಪಾರ ಆಗಿಬಿಡುತ್ತೆ. ಆದ್ದರಿಂದ ಅವಕಾಶ ಕೊಟ್ಟಾಗ, ನರಜನ್ಮ ಬಂದಾಗ, ನಾಲಗೆ ಇರುವಾಗ ಕೃಷ್ಣ ಎನ್ನಬಾರದೆ. ನರಜನ್ಮ ಬಂದಾಗ ನಾಲಗೆಯನ್ನು ಭಗವಂತ ಕೊಟ್ಟಿರುವಾಗ ಕೃಷ್ಣ ಅಂತ ಬಾಯಿ ತುಂಬ ಕೃಷ್ಣ 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 ಅಂತ ಬಾಯಿ ತುಂಬ ಭಗವಂತನ ನಾಮವನ್ನು ಹೇಳಿಬಿಟ್ರೆ ಎಷ್ಟು ಪಾಪಗಳು ಪರಿಹಾರ ಆಗುತ್ತೆ. ಅಷ್ಟು ಪಾಪವನ್ನು ನಮಗೆ ಮಾಡಲಿಕ್ಕಾಗೋದಿಲ್ಲ. ಒಂದು ಸಲ ಭಗವಂತನ ನಾಮಸ್ಮರಣೆಯನ್ನು ಮಾಡೋದರಿಂದ ಎಷ್ಟು ಪಾಪಗಳು ಪರಿಹಾರ ಆಗುತ್ತೆ ಅಂದರೆ ಅಷ್ಟು ಪಾಪಗಳನ್ನು ಅನಂತ ಜನ್ಮಗಳಲ್ಲಿ ನಮಗೆ ಮಾಡಲಿಕ್ಕಾಗೋದಿಲ್ಲ.
ಅಷ್ಟು ಪಾಪಹರಣ ಸಾಮರ್ಥ್ಯ ಭಗವಂತನ ನಾಮಕ್ಕಿದೆ. ತತ್ರಾಪಿ ಕಲಿಯುಗದ ವರದನಾಗಿ ನಿಂತವನು, ಕಲಿಯುಗದ ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತಲೇ ನಿಂತವನು ನಮ್ಮ ಕೃಷ್ಣ. ಆದ್ದರಿಂದ ಅಂತಹ ಕೃಷ್ಣನ ನಾಮಸ್ಮರಣೆಯನ್ನು ಕೃಷ್ಣನ ಊರಿನಲ್ಲಿ, ಕೃಷ್ಣನ ಸನ್ನಿಧಾನದಲ್ಲಿ ನಾವು ಮಾಡಿಬಿಟ್ರೆ ಎಷ್ಟು ಜನ್ಮಗಳ ಪಾಪಗಳು ಪರಿಹಾರ ಆಗುತ್ತೋ ಲೆಕ್ಕಕ್ಕಿಲ್ಲ. ಅದರಿಂದ ಮೊದಲನೇ ಅಧ್ಯಾಯದ ಸಾರಾಂಶ ಹೇಳುವ ಕೇಳುವ ಸೌಭಾಗ್ಯ ಇದ್ದಾಗ ನಾವು ಚಿಂತನೆಯನ್ನು ಮಾಡಿಬಿಡಬೇಕು. ಇದು ಕೇವಲ ಮೊದಲನೇ ಅಧ್ಯಾಯಕ್ಕೆ ಮಾತ್ರ ಅಲ್ಲ, ಸಮಗ್ರವಾದ ಗೀತೆಯ ಮಹಾತ್ಮ್ಯವೇ ಇದು. 18 ಅಧ್ಯಾಯದ 701 ಶ್ಲೋಕದ ಭಗವದ್ಗೀತೆಯನ್ನು ನಾವು ಪೂರ್ಣವಾಗಿ ತಿಳಿದುಕೊಂಡು ಹೇಳಿ ಕೇಳಿಬಿಟ್ರೆ ಮೊದಲನೇ ಅಧ್ಯಾಯದಿಂದ 18ನೇ ಅಧ್ಯಾಯದ ತನಕ ಏನೇನು ಕಥೆ ಹೇಳ್ತಾರೆ ಆ ಎಲ್ಲ ಪುಣ್ಯವು ಪ್ರಾಪ್ತವಾಗತ್ತೆ ಅಂತ ಹೇಳ್ತಾರೆ. ಇನ್ನು 2ನೇ ಅಧ್ಯಾಯ, ಪುರಂದರಪುರ ಅಂತ ಒಂದು ಊರು. ಅಲ್ಲೊಬ್ಬ ವಿಪ್ರ ದೇವಶರ್ಮ ಅಂತ, ಪಾಪ ಅವನು ಕಾಲ ಕಾಲಕ್ಕೆ ಸ್ನಾನ, ಸಂಧ್ಯಾ ವಂದನೆ, ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದ. ಎಲ್ಲ ಕರೆಕ್ಟಾಗಿತ್ತು. ಆದರೆ ಅವನಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಅವನಿಗೆ ಎಲ್ಲ ಮಾಡ್ತಾ ಇದ್ದಾನೆ. ಬೆಳಗ್ಗೆ ಕರೆಕ್ಟಾಗಿ ಹೇಳ್ತಾನೆ, ಸ್ನಾನ ಸಂಧ್ಯಾವನೆ ಮಾಡ್ತಾನೆ, ದೇವ್ರ ಪೂಜೆ ಮಾಡ್ತಾನೆ, ಅಗ್ನಿಹೋತ್ರ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ, ದೇವರಿಗೆ ಪಾರಾಯಣ ಮಾಡ್ತಾನೆ, ಪಾಠ ಪ್ರವಚನಗಳಿಗೆ ಅಟೆಂಡ್ ಆಗ್ತಾನೆ. ಆದರೂ ಏನು ಬಂತು? ಮನಸ್ಸಿಗೆ ಸಮಾಧಾನ ಇಲ್ಲ. ಏನೊಂದೂ ಸಮಾಧಾನ ಇಲ್ಲ ಮನಸ್ಸಿಗೆ. ಸಮಾಧಾನ ಇಲ್ಲದೆ ಇದ್ದಾಗ ಒಂದು ಶಿವದೇವಾಲಯದಲ್ಲಿ ಅವನು ಪೂಜೆ ಮಾಡ್ತಾ ಇದ್ದಾನೆ. ಪಾಪ ಶಿವದೇವಾಲಯದಲ್ಲಿ ಭಕ್ತಿಯಿಂದ ಪೂಜೆ, ಅವನ ವ್ಯಾಪಾರ. ಸಮಾಧಾನ ಆಗ್ತಾ ಇಲ್ಲ ಮನಸ್ಸಿಗೆ. ಸಮಾಧಾನವಾಗದೇ ಇದ್ದಾಗ ಒಂದು ದಿವಸ ಒಬ್ಬ ಸನ್ಯಾಸಿ ಅವನ ಊರಿಗೆ ಬರ್ತಾನೆ. ಸನ್ಯಾಸಿ ಅವನ ಊರಿಗೆ ಬರ್ತಾ ಇದ್ದ ಹಾಗೆ, ಸ್ವಾಮಿ ನನಗೆಲ್ಲ ಕೊಟ್ಟಿದ್ದಾರೆ ದೇವರು, ಮನಸ್ಸಿಗೆ ಸಮಾಧಾನ ಒಂದು ಕೊಟ್ಟಿಲ್ಲ. ಸಮಾಧಾನ ಅಂದರೆ ಬ್ರಹ್ಮಜ್ಞಾನ ಅಂತ. ಶಾಂತಿ, ಸಮಾಧಾನ, ಸಮಾಧಾನ ಸಮಾಧಾನ ಮಲ್ಕೊಳ್ಳಿ ಅಂತೀವಲ್ಲ, ಹಾಗಲ್ಲ. ಸಮಾಧಾನ ಅಂದರೆ ಬ್ರಹ್ಮಜ್ಞಾನ ಅಂತ ಅರ್ಥ. ಎಲ್ಲ ಓದಿದ್ದೇನೆ, ಬ್ರಹ್ಮಜ್ಞಾನ ಬರ್ತಾ ಇಲ್ಲ, ಏನು ಮಾಡಬೇಕು? ಅವಾಗ ಅವ್ರು ಹೇಳ್ತಾನೆ, ಸೌಪುರ ಅಂತ ಒಂದು ಊರಿದೆ, ಅಲ್ಲಿ ಮಿತ್ರವಾನೆಂಬತಕ್ಕಂಥ ಒಬ್ಬ ಕುರುಬ ಇದ್ದಾನೆ. ಆ ಕುರುಬನ ಹತ್ತಿರಕ್ಕೆ ಹೋಗು, ಅವನ ಉಪಸತ್ತಿ ಮಾಡು, ನಿನಗೆ ಸಮಾಧಾನ ಬರುತ್ತೆ ಅಂತ. ನೋಡಿ ಹೇಗಿದೆ. ಕುರುಬನ ಹತ್ರ ಹೋಗು, ಅವನ ಉಪಸತ್ತಿಯನ್ನು ಮಾಡು, ನಿನಗೆ ಜ್ಞಾನ ಬರುತ್ತೆ. ಸರಿ, ಹಾಗೆ ಆಗಲಿ ಅಂತ ಅವನು ಪುರಂದರಪುರದಿಂದ ಅಲ್ಲೆಲ್ಲೋ ದೂರ ಇದ್ದ ಸೌಪುರ ಅನ್ನುವಂತಹ ಗ್ರಾಮಕ್ಕೆ ಬಂದ. ಅಲ್ಲಿ ಈ ಮಿತ್ರವಾನ್ ಎನ್ನುವಂಥ ಕುರುಬ, ಕುರಿ ಕಾಯುವವನು ಎಲ್ಲಿದ್ದಾನೆ ಅಂತ ಕೇಳ್ದ. ಎಲ್ಲಿದ್ದಾನೆ ಅಂತ ಕೇಳಿದಾಗ ಎಲ್ಲೂ ಸಿಗಲಿಲ್ಲ. ನದಿ ತೀರದಲ್ಲಿ ಕುರಿ ಮೇಯಿಸ್ಕೊಂಡಿದ್ದಾನೆ ಅಂತ ಗೊತ್ತಾಯಿತು. ಅಲ್ಲಿ ಹೋದ. ನದಿ ತೀರದಲ್ಲಿ ಒಂದು ಬಂಡೆ, ಆ ಬಂಡೆ ಮೇಲೆ ಕೊಳಲನ್ನು ಊತ್ತಾ ಕುರಿಗಳನ್ನು ಕಾಯ್ತಾ ಕೂತಿದ್ದಾನೆ. ಹೋಗಿ ನಾನಿಂಥ ಊರಿಂದ ಬಂದಿದ್ದೇನೆ ಎಂದಾಗ ಕುರುಬ 2 ನಿಮಿಷ ಚಿಂತನೆಯನ್ನು ಮಾಡಿ ಹೇಳ್ತಾನೆ, ನೀನು ಯಾರು ಅಂತ ಇವನ ಎಲ್ಲವನ್ನು ಹೇಳಿಬಿಟ್ಟ, ಪ್ರತಿಯೊಂದನ್ನು ಹೇಳಿಬಿಟ್ಟ ಇವನಿಗೆ. ಅವಾಗ ಕೇಳ್ತಾನೆ, ಆಶ್ಚರ್ಯ ಆಯಿತು, ಅಲ್ಲಯ್ಯ ನಂದೆಲ್ಲ ಮಹತ್ವ ನಿನಗೆ ಎಲ್ಲಿಂದ ಗೊತ್ತಾಯಿತು? ನಾನು ಯಾರು, ನಾನು ಯಾಕೆ ಬಂದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂದಾಗ ಅದಕ್ಕೆ ಅವನೊಂದು ಕಥೆ ಹೇಳ್ತಾನೆ. ನೋಡಿ, ಕಥೆಯ ಒಳಗೊಂದು ಕಥೆ, ಗೀತೆಯ ಮಹತ್ವವನ್ನು ಹೇಳಲಿಕ್ಕೊಂದು ಕಥೆ, ಆ ಕಥೆಯ ಒಳಗೊಂದು ಕಥೆ. ಅವನು ಹೇಳ್ತಾನೆ, ನಾನಿಲ್ಲೇ ಕುರಿ ಮೇಯಿಸ್ಕೊಂಡಿದ್ದೆ, ಈ ಬಂಡೆ ಮೇಲೆ ಪಿಳ್ಳಂಗೋವಿಯನ್ನು ಊದ್ತಾ ಇದ್ದೆ. ನನ್ನ ಹಿಂಡಿನಲ್ಲಿ ಒಂದು ಕುರಿ ಇತ್ತು. ಸಡನ್ನಾಗಿ ಒಂದು ಹುಲಿ ಅಟ್ಯಾಕ್ ಮಾಡ್ತು. ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದೆ ಅದು ಅಂತ ಹೇಳಿ ನಾನೇನು ಮಾಡಿಬಿಟ್ಟೆ, ಓಡಿಬಿಟ್ಟೆ. ನನ್ನ ಗುಂಪಿನಲ್ಲಿದ್ದಂಥ ಮೇಕೆಗಳು ಓಡಲಿಕ್ಕೆ ಶುರು ಮಾಡ್ತು. ನದಿ ತೀರದ ತನಕ ಒಂದು ಮೇಕೆಯನ್ನು ಮಾತ್ರ ಅದು ಅಟ್ಯಾಕ್ ಮಾಡಲಿಕ್ಕೆ ಫಾಲೋ ಮಾಡ್ಕೊಂಡು ಹೋಯಿತು. ಇನ್ನೇನು ನದಿ ತೀರಕ್ಕೆ ಹೋಯಿತು ಅಂತನ್ನುವಾಗ ಆ ಮೇಕೆಗೆ ಏನನ್ನಿಸ್ತೋ ವಾಪಸ್ ಬಂದ್ಬಿಡ್ತು. ಅದಕ್ಕೆ ಬಾಯಿ ಹಾಕಬೇಕು ಅಂತನ್ನುವಾಗ ಈ ಹುಲಿಗೆ ಏನನ್ನಿಸ್ತೋ ಸುಮ್ಮನಾಗ್ಬಿಡ್ತು. ಆಗ ಮೇಕೆ ಹೇಳ್ತು, ನನ್ನನ್ನು ತಿಂದ್ಬಿಡು ಪರವಾಗಿಲ್ಲ, ನಾನೇ ಸಿಕ್ಕಾಕೊಳ್ತೀನಿ ಅಂತ. ಆಗ ಹುಲಿ ಹೇಳ್ತು, ನಿನ್ನನ್ನು ನೋಡ್ತಾ ಇದ್ದ ಹಾಗೆ ನನಗೆ ತಿನ್ನಬೇಕು ಅಂತಾನೆ ಆಸೆ ಆಗ್ತಾ ಇಲ್ಲ. ಇದಕ್ಕೇನು ಆಶ್ಚರ್ಯ ಆಯಿತು, ಏನಾಯ್ತು ಸಡನ್ನಾಗಿ ಇದಕ್ಕೆ ಅಂತ. ಆವಾಗ ಜ್ಞಾನಿಗಳು ಬಂದು ಹೇಳ್ತಾರೆ, ಇಲ್ಲಿ ಒಬ್ಬ ಸುಕರ್ಮ ಅನ್ನುವಂತಹ ಬ್ರಾಹ್ಮಣ ಶಿವದೇವಾಲಯದಲ್ಲಿ ಭಕ್ತಿಯಿಂದ ಶಿವನನ್ನು ಪೂಜೆ ಮಾಡಿದ್ದಕ್ಕೆ ಒಲಿದ ಒಬ್ಬ ಬ್ರಾಹ್ಮಣರು ಅವನ ಹತ್ತಿರಕ್ಕೆ ಬಂದು ಒಂದು ಭಗವದ್ಗೀತೆಯ 2ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ಬರ್ಕೊಟ್ರಿ ಬಂಡೆ ಮೇಲೆ.
ಬಂಡೆ ಮೇಲೆ ಬರೆದು ಇವನಿಗೆ ವಿಶೇಷವಾಗಿ ನಿತ್ಯ ಪಾರಾಯಣ ಮಾಡು ಅಂತ ಹೇಳಿದ್ರು. ಅವನು ಪಾರಾಯಣ ಮಾಡಿ ಎಲ್ಲ ಕಡೆ ಓಡಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಆ ಸುಕರ್ಮ ಎನ್ನುವಂತಹ ಬ್ರಾಹ್ಮಣ ಭಗವದ್ಗೀತೆಯ ದ್ವಿತೀಯಾಧ್ಯಾಯವನ್ನು ಕಲಿತು ಪಾರಾಯಣ ಮಾಡಿ ಎಲ್ಲೆಲ್ಲಿ ಓಡಾಡ್ತಾನೆ ಅಲ್ಲೆಲ್ಲ ಶತ್ರು ಮಿತ್ರ ಅನ್ನೋ ಇದೇ ಇಲ್ಲ, ಪರಸ್ಪರ ಗಲಾಟೆ ಇಲ್ಲ, ದ್ವೇಷ ಇಲ್ಲ, ಈರ್ಷ್ಯೆ ಇಲ್ಲ, ಅಸೂಯೆ ಇಲ್ಲ, ಮಾತ್ಸರ್ಯ ಇಲ್ಲ, ಏನೂ ಇಲ್ಲ. ಎಲ್ಲರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅನ್ನುವಂತಹ ತತ್ವವನ್ನು ನಿರೂಪಣೆ ಮಾಡತಕ್ಕಂತಹ ಭಾಗ ಭಗವದ್ಗೀತೆ 2ನೇ ಅಧ್ಯಾಯ. ಅದನ್ನು ಚಿಂತನೆ ಮಾಡಿದ್ದಕ್ಕೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಇತ್ಯಾದಿಯಾಗಿ ಬೇಕಾದಷ್ಟು ತತ್ವಚಿಂತನೆಯನ್ನು ಕೊಡುವ ಭಾಗ ದ್ವಿತೀಯಾಧ್ಯಾಯವಾದ್ದರಿಂದ ಅದನ್ನು ಚಿಂತನೆಯನ್ನು ಮಾಡಿಕೊಂಡ ವ್ಯಕ್ತಿ ಎಲ್ಲೆಲ್ಲಿ ಓಡಾಡ್ತಾನೆ ಅಲ್ಲೆಲ್ಲ ಸೌಭ್ರಾತೃತ್ವವೇ, ಸ್ನೇಹವೇ, ಸೌಹಾರ್ದವೇ. ಆ ಸುಕರ್ಮ ಇಲ್ಲೂ ಓಡಾಡಿದ್ದಾನೆ, ಅವನು ಗೀತಾಧ್ಯಯನ ಮಾಡಿದ ಪುಣ್ಯ ಇಲ್ಲೂ ಇದೆ. ಆದ್ದರಿಂದ ಪರಸ್ಪರ ಶತ್ರುಗಳಾಗಿರಬೇಕಾದಂತಹ ವ್ಯಕ್ತಿಗಳು ಶತ್ರುತ್ವವನ್ನು ಮರೆತು ಮಿತ್ರರಾಗಿದ್ದಾರೆ ಅಂತಂದಾಗ ಆಶ್ಚರ್ಯ ಆಯಿತು. ಆ ಮಿತ್ರವಂತ ಕುರುಬನಿಗೆ ಈ ತತ್ವಜ್ಞಾನ ಎಲ್ಲಿಂದ ಬಂತು ಅಂದರೆ, ದ್ವಿತೀಯಾಧ್ಯಾಯದ ಶ್ಲೋಕಗಳನ್ನು ಬರೆದ ಬಂಡೆ ಮೇಲೆ ಕೂತ್ಕೊಂಡು ಕುರಿ ಮೇಯಿಸಿದ್ದಕ್ಕೆ, ಪಿಳ್ಳಂಗೋವಿಯನ್ನು ಊತ್ತ ಕಾಲಹರಣ ಮಾಡದೆ ಅಲ್ಲಿ ಕೂತದ್ದಕ್ಕೆ ಅವನಿಗೆ ಈ ಜ್ಞಾನ ಬಂದುಬಿಟ್ಟಿದೆ. ತ್ರಿಕಾಲ ಜ್ಞಾನ ಅನ್ನೋದು ಬಂದುಬಿಡುತ್ತೆ ಅವನಿಗೆ. ಆದ್ದರಿಂದ ನೋಡಪ್ಪ, ನಿನಗೆ ಮನಸ್ಸಮಾಧಾನ ಆಗಬೇಕಾದ್ರೆ ನಿಮ್ಮ ಊರಿಗೆ ಹೋಗಿ ಯೋಗ್ಯರಾದ ವ್ಯಕ್ತಿಗಳ ಮೂಲಕ ಭಗವದ್ಗೀತೆಯ 2ನೇ ಅಧ್ಯಾಯ ಉಪದೇಶ ಪಡೆದು ನೀನು ಚಿಂತನೆ ಮಾಡು, ಮನಸ್ಸಮಾಧಾನ ಆಗತ್ತೆ ಅಂದರು. ಅದರಂತೆ ಇವನು ಪುರಂದರಪುರಕ್ಕೆ ಬಂದು 2ನೇ ಅಧ್ಯಾಯದ ಭಗವದ್ಗೀತೆ ಉಪದೇಶ ಪಡೆದು ಚಿಂತನೆ ಮಾಡಿಕೊಂಡು ಸಮಾಧಾನವನ್ನು ಪಡೆದ ಅಂತ ಚರಿತ್ರೆ. ಇದು 2ನೇ ಅಧ್ಯಾಯದ್ದು. ಸಮಯ ಮುಗಿತಾ ಬಂತು. ಕೊನೆಯ ಅಧ್ಯಾಯವನ್ನು ನಾನು 18ನೇ ಅಧ್ಯಾಯದ ಮಹತ್ವವನ್ನು ಹೇಳಿಬಿಡ್ತೇನೆ. 18ನೇ ಅಧ್ಯಾಯ ಅಂತಂದರೆ 17 ಅಧ್ಯಾಯಗಳಲ್ಲಿ ಹೇಳಿದ ಎಲ್ಲ ತತ್ವಗಳ ಸಾರ 18ನೇ ಅಧ್ಯಾಯ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮವ ಇತ್ಯಾದಿಯಾಗಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಬೇಕಾದಷ್ಟು ತತ್ವಗಳು 17 ಅಧ್ಯಾಯಗಳಲ್ಲಿ ಬಂದ ಎಲ್ಲ ತತ್ವಗಳ ಸಾರ 17 ಅಧ್ಯಾಯಗಳನ್ನು ಹಿಂಡಿಬಿಟ್ರೆ 18ನೇ ಅಧ್ಯಾಯ. ಅದರ ಮಹತ್ವ ಏನು? ಇಂದ್ರದೇವರು ಅಮರಾವತಿಯಲ್ಲಿ ಕೂತಿದ್ರಂತೆ. ಆನಂದವಾಗಿ ಅಮರಾವತಿಯಲ್ಲಿ ಕೂತಿದ್ರು. ಎಷ್ಟು ಆನಂದ ಇಂದ್ರದೇವರಿಗೆ ಅಂತಂದ್ರೆ ಅಷ್ಟು ಸುಖ. ಎಲ್ಲ ಅಪ್ಸರೆಯರ ನಾಟ್ಯ, ಗಂಧರ್ವರ ಗಾನ, ಸುಖಭೋಗ, ಅಮೃತಪಾನ, ವೈಭವ. ಸಡನ್ನಾಗಿ ಯಾವನೋ ಬಂದವನೇ ಇಂದ್ರದೇವರನ್ನು ಓಡಿಸ್ಬಿಟ್ಟ. ಅವನ ಸಾಮರ್ಥ್ಯಕ್ಕೆ ಬೆರಗಾಗಿ ಇಂದ್ರದೇವರು ಎದ್ದು ಅವರ ಸಿಂಹಾಸನವನ್ನೇ ಕೊಟ್ಬಿಟ್ರು. ಇಂದ್ರ ಪದವಿಯಲ್ಲಿ ಕೂತೇ ಬಿಟ್ಟ. ಇಂದ್ರದೇವರಿಗೆ ಆಶ್ಚರ್ಯ ಆಯಿತು. ಅಲ್ಲ, ಅವನು ಇಂದ್ರ ಪದವಿಯಲ್ಲಿ ಕೂಡಬೇಕಾದ್ರೆ ಶತಕ್ರತು ಆಗಿರಬೇಕು, 100 ಅಶ್ವಮೇಧ ಯಾಗಗಳನ್ನು ಮಾಡಿರಬೇಕು. 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಇಂದ್ರಪಟ್ಟ. ಇವನು ಏನಿಲ್ಲ, ದಾನ ಇಲ್ಲ, ಅಧ್ಯಯನ ಇಲ್ಲ, ಏನೂ ಇಲ್ಲ. ಸಡನ್ನಾಗಿ ಇಂದ್ರ ಪದವಿಯಲ್ಲಿ ಕೂತ, ಏನಾಶ್ಚರ್ಯ ಇದು ಅಂತ ಆಶ್ಚರ್ಯ ಆಗಿ ಭಗವಂತನಲ್ಲಿ ಕೇಳ್ತಾನೆ. ಭಗವಂತ ಹೇಳ್ದ, ಅವನು ಜನ್ಮಾಂತರದಲ್ಲಿ ನನ್ನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾನೆ. ಮತ್ತು ನಾವು ಅಷ್ಟೇ, ಇದೆಲ್ಲ ಸುಮ್ಮನೆ ಭಗವದ್ಗೀತೆ 18ನೇ ಅಧ್ಯಾಯ ಪಾರಾಯಣ ಮಾಡಿಬಿಟ್ರೆ ನಾವು ಇಂದ್ರ ಆಗಿಬಿಡ್ತೀವಿ ಅಂತೆಲ್ಲ ಅನ್ಕೊಳ್ಳೋ ಹಾಗಿಲ್ಲ. ಹಾಗೆಲ್ಲ ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಅಂದರೆ ಇದೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ, ರೋಚನಾರ್ಥಂ ಫಲಶ್ರುತಿ ಅಂತ ಶಾಸ್ತ್ರಗಳಲ್ಲಿ ಔಷಧಿ ಕಹಿಯಾಗಿರುತ್ತೆ. ಕಹಿಯಾದ ಔಷಧಿಯನ್ನು ಸ್ವೀಕಾರ ಮಾಡಬೇಕಾದ್ರೆ ಮಕ್ಕಳಿಗೆ ಬೆಲ್ಲವೋ ಸಕ್ಕರೆಯನ್ನು ರುಚಿ ತೋರಿಸಿ ಇದನ್ನು ಕೊಡ್ತೇನೆ, ಔಷಧಿ ತಿನ್ನು ಅಂತ ನಾವು ಹೇಗೆ ಹೇಳ್ತೇವೋ ಹಾಗೆ ನೀವು ಗೀತೆ ಓದ್ರಿ, ಗೀತೆ ಓದಲಿಲ್ಲ ಅಂದರೆ ನೀವು ಹಾಳಾಗಿ ಹೋಗ್ತೀರಾ, ಹಾಗೆಲ್ಲ ಹೇಳಿಬಿಟ್ರೆ ನೀನು ಬೇಡ ಗೀತೆನೂ ಬೇಡ ಅಂತ ಹೋಗ್ಬಿಡ್ತೇವೆ ನಾವು. ನಮ್ಮಂಥವರಿಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಂತಹ ವ್ಯಕ್ತಿಗಳಿಗೆ ಇದನ್ನು ಮಾಡ್ರಪ್ಪ, ಪಾರಾಯಣ ಮಾಡಿರಿ, ಇಂಥ ಫಲ ಬರುತ್ತೆ ಅನ್ನುವ ಆಸೆ ತೋರಿಸಿ ಅಂದರೆ ಫಲ ಬರೋದಿಲ್ಲ ಅಂತಲ್ಲ, ನಮ್ಮ ಯೋಗ್ಯತೆಗೆ ಅನುಗುಣವಾದ ಫಲ ಬಂದೇ ಬರುತ್ತೆ. ಆದರೆ ಆಸೆಯೊಂದಿಗೆ ಪ್ರವೇಶ ಮಾಡಿಬಿಟ್ರೆ ನಿಜವಾದ ಜಿಜ್ಞಾಸೆಯೊಂದಿಗೆ ಪ್ರವೃತ್ತಿ ಆಗತ್ತೆ. ಅದರಂತೆ ಇವನು ಜನ್ಮಾಂತರದಲ್ಲಿ 18ನೇ ಅಧ್ಯಾಯ ಭಗವದ್ಗೀತೆಯನ್ನು ವಿಶೇಷವಾಗಿ ಅನುಸಂಧಾನವನ್ನು ಮಾಡಿಕೊಂಡಿದ್ದಾನೆ. ಆ ಅನುಸಂಧಾನ ಮಾಡಿಕೊಂಡದ್ದು ಗೀತೆಯ ಒಂದು ಅಧ್ಯಾಯದ ಚಿಂತನೆಯ ಫಲ
100 ಅಶ್ವಮೇಧ ಯಾಗಕ್ಕಿಂತ ಜಾಸ್ತಿ ಅಂತ. ಆದ್ದರಿಂದ ಇವನಿಗೆ ಇಂದ್ರಪಟ್ಟದಲ್ಲಿ ಕೂಡುವ ಯೋಗ್ಯತೆ ಅನ್ನೋದು ಬಂದಿದೆ. ನೀನೇನು ತಲೆ ಕೆಡಿಸ್ಕೊಳ್ಬೇಡ, ನೀನು ಕೂಡ 18ನೇ ಅಧ್ಯಾಯ ಗೀತೆಯನ್ನು ಚಿಂತನೆ ಮಾಡು ಅಂತ ಭಗವಂತ ಇಂದ್ರದೇವರಿಗೆ ಹೇಳಿದ. ನೋಡಿ ಹಾಗೆ ಇಂದ್ರನಿಗೆ ಗೀತೆ ಗೊತ್ತಿಲ್ಲ ಅಂತಲ್ಲ, ಇಂದ್ರನೇ ಅರ್ಜುನನಾಗಿ ಭಗವಂತನಿಂದ ಗೀತೋಪದೇಶವನ್ನು ಪಡೆದವನು. ನಮಗೆ ಹೇಳಬೇಕಲ್ಲ 18ನೇ ಅಧ್ಯಾಯ ಪಾರಾಯಣ ಮಾಡಿ ನೀವು ಅಂತ. ಆಗ ಇಂದ್ರ ಒಂದು ಊರಿಗೆ ಬಂದು ಅಲ್ಲಿದ್ದಂತಹ ಒಬ್ಬ ಋಷಿಗಳ ಮೂಲಕ ಭಗವದ್ಗೀತೆ 18ನೇ ಅಧ್ಯಾಯವನ್ನು ಚೆನ್ನಾಗಿ ತಿಳಿದು ಪಾರಾಯಣವನ್ನು ಮಾಡಿ ಭಗವಂತನ ಸಾಯುಜ್ಯವನ್ನು ಪಡೆದು ಬಿಟ್ಟ ಅಂತ. ನೋಡಿ ಇಂದ್ರನಿಗೆ ಸಂದೇಶ ಏನು ಅಂದರೆ, ಗೀತೆಯ ಪಾರಾಯಣವನ್ನು ಮಾಡಿದ್ವಿ, ಮದುವೆ ಆಗೋಯ್ತು. ಗೀತಾ ಪಾರಾಯಣವನ್ನು ಮಾಡಿದ್ವಿ, ಮನೆ ಕಟ್ಬಿಟ್ವಿ. ಗೀತಾ ಪಾರಾಯಣವನ್ನು ಮಾಡಿದ್ವಿ, ಒಳ್ಳೆ ಸುಖ ಭೋಗಗಳು ಬಂತು. ಅಂದರೆ ಇಂದ್ರ ಗೀತೆಯನ್ನು ಪಾರಾಯಣ ಮಾಡಿ ಏನು ಪಡೆದ? ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ. ಮೋಹ ಹೋಯಿತು, ಸಂಸಾರದ ಮೇಲಿರ್ತಕ್ಕಂಥ ವಿಚಿತ್ರವಾದ ವ್ಯಾಮೋಹ ನಾಶ ಆಯಿತು. ನಿನ್ನಿಂದನೇ ಎಲ್ಲ, ನೀನೇ ಎಲ್ಲ, ನೀನೇ ಸರ್ವನಿಯಾಮಕ ಎನ್ನುವಂಥ ಜ್ಞಾನ ದೃಢವಾಯಿತು. ಅಂದರೆ ಆ ಜ್ಞಾನ ದಾರ್ಢ್ಯ ಬಂದಾಗ ಅಪರೋಕ್ಷ ಜ್ಞಾನದ್ವಾರ ಮೋಕ್ಷ. ಈ ವ್ಯಕ್ತಿ 18ನೇ ಅಧ್ಯಾಯವನ್ನು ಪಾರಾಯಣ ಮಾಡಿದ್ದಕ್ಕೆ ಸ್ವರ್ಗಾಧಿಪತಿಯಾದ. ಸ್ವರ್ಗಾಧಿಪತಿ 18ನೇ ಅಧ್ಯಾಯ ಗೀತೆ ಪಾರಾಯಣ ಮಾಡಿದ್ದಕ್ಕೆ ಮೋಕ್ಷಕ್ಕೆ ಹೋದ. ಆದ್ದರಿಂದ 18ನೇ ಅಧ್ಯಾಯದ ಗೀತೆಯ ಪಾರಾಯಣದ ಫಲ ಸ್ವರೂಪಾನಂದ ಆವಿರ್ಭಾವ ರೂಪವಾಗಿರತಕ್ಕಂತಹ ಮೋಕ್ಷ. ಈ ಹಿನ್ನೆಲೆಯಲ್ಲಿ ಪದ್ಮಪುರಾಣ 18 ಅಧ್ಯಾಯಗಳಲ್ಲಿ ಬಂದಿರತಕ್ಕಂತಹ ಆ ಪ್ರಮೇಯಗಳನ್ನು ತಿಳಿಸಿಕೊಡ್ತಾ 18 ಅಧ್ಯಾಯಗಳ ವಿಚಿತ್ರವಾದ ಮಹಾತ್ಮ್ಯವನ್ನು ನಮಗೆ ನಿರೂಪಣೆ ಮಾಡ್ತಾ ಇದೆ. ಈ ಕಥೆಗಳನ್ನು ಕೇಳುವುದರ ಉದ್ದೇಶ ಗೀತೆಯನ್ನು ಪಾರಾಯಣ ಮಾಡಬೇಕು ಎನ್ನುವಂಥ ಆಸಕ್ತಿ ನಮಗೆ ಬರಬೇಕು. ಗೀತಾರ್ಥ ಚಿಂತನವನ್ನು ಮಾಡಬೇಕು ಎನ್ನುವಂಥ ಶ್ರದ್ಧೆ ನಮ್ಮಲ್ಲಿ ಜಾಗೃತವಾಗಬೇಕು. ಆ ಶ್ರದ್ಧಾ ಜಾಗೃತಿಗೋಸ್ಕರವಾಗಿಯೇ ಕಥಾ ಮಾಧ್ಯಮದಲ್ಲಿ ಭಗವದ್ಗೀತೆಯ ಮಹಾತ್ಮ್ಯವನ್ನು ತಿಳಿಸಿಕೊಡತಕ್ಕಂಥ ಪ್ರಕಾರ. ಈ ಪ್ರಕಾರವಾಗಿ ಮಹಾಭಾರತದಲ್ಲಿ ಗೀತೆಯನ್ನು ಬರೆದರೂ ಅಲ್ಲಿ ವಿಶಿಷ್ಟವಾಗಿ ವಿಸ್ತಾರವಾಗಿ ಮಹಾತ್ಮ್ಯವನ್ನು ತಿಳಿಸಿಕೊಡದೆ ವೇದವ್ಯಾಸ ದೇವರು ತಾವು ರಚನೆ ಮಾಡಿದ ಪದ್ಮಪುರಾಣದಲ್ಲಿ ತಿಳಿಸಿ ಪರಮೋಪಕಾರವನ್ನು ಮಾಡ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ ಭಗವದ್ಗೀತೆ ಅಂದರೆ ಏನು? ಆಚಾರ್ಯರು ನಿರೂಪಣೆ ಮಾಡಿಕೊಡುವಂತೆ ಗೌತಮರ ಶಾಪ, ನಾನು ಮೊದಲನೇ ದಿವಸಕ್ಕೆ ಬಂದು ನಿಲ್ಲಿಸ್ಬಿಡ್ತೇನೆ. ಗೌತಮರ ಶಾಪದಿಂದ ತತ್ವಜ್ಞಾನ ಅನ್ನೋದು ನಾಶವಾದಾಗ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಭಗವಂತ ಸತ್ಯವತಿ ಪರಾಶರರಲ್ಲಿ ವೇದವ್ಯಾಸನಾಗಿ ಅವತಾರ ಮಾಡಿ ವೇದ ವಿಭಾಗ, ಬ್ರಹ್ಮಸೂತ್ರ, ಪುರಾಣಗಳು ಎಲ್ಲವನ್ನ ರಚನೆ ಮಾಡಿದ ಮೇಲೆ 1,00,000 ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾವನ್ನು ಬರಿತಾನೆ. ಯಾರಿಗೆ ವೇದಗಳ ಅಧಿಕಾರ ಇಲ್ಲ ಅಂತಹ ಎಲ್ಲ ವ್ಯಕ್ತಿಗಳು ಕೂಡ ಮಹಾಭಾರತದ ಅರ್ಥಚಿಂತನೆಯ ಮೂಲಕ ಮೋಕ್ಷವನ್ನು ಪಡೀಲಿ ಎನ್ನುವ ದೃಷ್ಟಿಯಲ್ಲಿ ಮಹಾಭಾರತವೆನ್ನುವಂತಹ ಪಾರಿಜಾತವನ್ನು ರಚನೆ ಮಾಡ್ತಾನೆ. ಆ ಮಹಾಭಾರತವೆನ್ನುವ ಪಾರಿಜಾತದ ಮಕರಂದವೇ, ಮಹಾಭಾರತವೆನ್ನುವ ಪಾರಿಜಾತದ ಮಧುವೇ, ಜೇನೆ ಭಗವದ್ಗೀತಾ. ಭಾರತ ಪಾರಿಜಾತ ಮಧುಭೂತಾಂ ಕೃಷ್ಣಾರ್ಜುನ ಸಂವಾದ ರೂಪಾಂ ಗೀತಾಂ ಉಪನಿಬಂಧ ಅಂತ ಆಚಾರ್ಯರು ಹೇಳ್ತಾ ಅಂಥ ಭಗವದ್ಗೀತೆ, ಆ ಭಗವದ್ಗೀತೆಯ ಮಹಾತ್ಮ್ಯ ನಾವೆಲ್ಲರೂ ಕೂಡ ವಿಶೇಷವಾಗಿ ನಿರಂತರವಾಗಿ ಚಿಂತನೆ ಮಾಡಬೇಕಾದ್ದು. ಅಂತಹ ಭಗವದ್ಗೀತೆಯ ಪ್ರಸಾರವನ್ನೇ ಉದ್ದೇಶ ಮಾಡಿಕೊಂಡು ನಮ್ಮ ಗುರುಗಳು ತಮ್ಮ ಚತುರ್ಥ ಪರ್ಯಾಯದಲ್ಲಿ ವಿಶ್ವಗೀತಾ ಪರ್ಯಾಯ ಅಂತ ಗೀತಾರ್ಥ ಚಿಂತನೆಗೋಸ್ಕರವಾಗಿಯೇ ಮುಡಿಪಾಗಿರಿಸಿದ್ದಾರೆ. ಅಂಥ ಗೀತಾರ್ಥ ಚಿಂತನೆಗೋಸ್ಕರವಾಗಿಯೇ ಮುಡಿಪಾಗಿಟ್ಟಂತಹ ಈ ಚತುರ್ಥ ಪರ್ಯಾಯದ ಆರಂಭದ ಸಂದರ್ಭದಲ್ಲೇ ಆರಂಭದ ಉಪನ್ಯಾಸವನ್ನೇ ಈ ದೊಡ್ಡ ದೊಡ್ಡ ಮಹಾನುಭಾವರೆಲ್ಲರೂ ಕೂಡ ಪ್ರವಚನ ಮಾಡಿದ ಸ್ಥಳದಲ್ಲಿ ಮಾಡುವಂತಹ ಸೌಭಾಗ್ಯವನ್ನು ನನಗೆ ಗುರುಗಳು ಕೊಟ್ಟದ್ದು ನನ್ನ ಪೂರ್ವಜನ್ಮದ ಸುಕೃತ ಅಂತ ಚಿಂತನೆ ಮಾಡ್ತಾ ಇದ್ದೇನೆ. ಹೋದ ಪರ್ಯಾಯದಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೇನೆ. ಹೋದ ಪರ್ಯಾಯದಲ್ಲಿ ವಿದ್ಯಾರ್ಥಿಯಾಗಿ ಇದೇ ಜಾಗದಲ್ಲೇ ಓಡಾಡಿಕೊಂಡು ಮಂತ್ರಾಕ್ಷತೆ ಬುಟ್ಟಿ ಇಟ್ಕೊಂಡು ಓಡಾಡ್ತಾ ಇದ್ದೆ. ಸುಂದರಕಾಂಡ ನಿರ್ಣಯವನ್ನು ಉಪನ್ಯಾಸ ಮಾಡಬೇಕು ಅಂತ ನಮ್ಮ ಗುರುಗಳು ಗೋಪಾಲಾಚಾರ್ಯರು ಆದೇಶ ಮಾಡಿದರು. ಸುಂದರಕಾಂಡ ಉಪನ್ಯಾಸ ಮಾಡಬೇಕು ನೀನು ಅಂತ ಹೇಳಿ. ಯಾವಾಗ ಅಂತಂದರೆ ಮುಂದಿನ ತಿಂಗಳು ಅಂತ ಹೇಳಿದರು. ಮುಂದಿನ ತಿಂಗಳು ಉಪನ್ಯಾಸ ಮಾಡಲಿಕ್ಕೆ ಇವಾಗಿಂದ ಆರಂಭ ಮಾಡಿದ್ದೆ. ರಾಜಾಂಗಣ ಸ್ಟೇಜ್ ನೋಡ್ತಾ ಇದ್ದಾಗೆ ಭಯ ಆಗೋಯ್ತು. 1 ಗಂಟೆ ಮಾಡಬೇಕಾದ ಉಪನ್ಯಾಸ 10 ಗಂಟೆಗೆ ಮಾಡಿ ಬೆವತು ಓಡೋಗ್ಬಿಟ್ಟಿದ್ದೆ. ಅಂತಹ ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಗುರುಗಳ ಪರಮಾನುಗ್ರಹದಿಂದ ಕೃಷ್ಣದೇವರ ಸನ್ನಿಧಾನದಲ್ಲಿ ಊಟ ಮಾಡಿದ ಒಂದು ಭಾಗ್ಯ, ಕೇಳಿದ 2 ಅಕ್ಷರದ ಪುಣ್ಯ ಇವತ್ತು ನಿರ್ಭಯವಾಗಿ ನಾನು ಓದಿಕೊಂಡದ್ದನ್ನು ವಿಶೇಷವಾಗಿ
ಹೇಳುವಂತಹ ಸೌಭಾಗ್ಯವನ್ನು ಪಡೆದಿದ್ದೇನೆ. ಆ ಎಲ್ಲ ಸೌಭಾಗ್ಯವನ್ನು ಕೂಡ ಕೊಟ್ಟವರು ಇಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ಶ್ರೀ ಕೃಷ್ಣ ಮುಖ್ಯ ಪ್ರಾಣದೇವರು. ಅಂತಹ ಕೃಷ್ಣ ಮುಖ್ಯ ಪ್ರಾಣದೇವರ ಪಾದಾರವಿಂದಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ನನಗೆ ಈ ಆರಂಭದ ಉಪನ್ಯಾಸ ಭಾಗವನ್ನೇ ಮಾಡಲಿಕ್ಕಾಗಿ ಅವಕಾಶ ಮಾಡಿಕೊಟ್ಟ ಪರಮಪೂಜ್ಯ ಗುರುಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರ ಸಮರ್ಪಣೆ ಮಾಡ್ತಾ, ಇನ್ನು ಬರುವ ಕಾಲದಲ್ಲಿ ಇನ್ನೂ ಅನೇಕ ಚಿಂತನೆಗಳನ್ನು ಕೊಡುವಂಥ ಭಾಗ್ಯ ನನ್ನ ಪಾಲಿಗೆ ಇರಲಿ ಅಂತ ಹರಿಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಕ್ಷೇತ್ರಸ್ವಾಮಿ ಅನಂತಾಸನಾಭಿನ್ನ ರೂಪ್ಯಪೀಠಪುರಾದಿವಾಸಿ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ಮರುತ ಆಚಾರ್ಯರು ಭಗವದ್ಗೀತೆಯ ಚಿಂತನೆಯನ್ನು ನಡೆಸಿದರು. ಈ ವೇದಿಕೆಯ ಪಾವಿತ್ರ್ಯತೆಯನ್ನು ಅವರು ತಿಳಿಸಿಕೊಟ್ಟರು. ಪುರಂದರದಾಸರ ಒಂದು ಮಾತು, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಸಿಂಧು ಎಣೆಯಾಗಿ ನಿಲ್ಲುವು ಅಂತ. ಅನೇಕ ವರ್ಷಗಳಿಂದ ಎಂಥ ಮಹಾಪೀಠಾಧಿಪತಿಗಳು, ವಿದ್ವಾಂಸರು ಈ ಭವ್ಯವಾದ ಈ ಸಭಾಭವನದಲ್ಲಿ ತಮ್ಮ ವಾಂಗ್ಮಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಾತಸ್ಮರಣೀಯರಾದ ಶ್ರೀ ಪೇಜಾವರ ಶ್ರೀಪಾದಂಗಳವರ ಅವರ ವಾಂಗ್ಮಯ ಸಮರ್ಪಣೆಯ ಕೊನೆಯ ವೇದಿಕೆಯೂ ಇದೇ ಆಗಿತ್ತು. ಅಂಥ ದೊಡ್ಡ ಕ್ಷೇತ್ರ ಇದು. ದೇವಾದಿದೇವತೆಗಳು ಕೂಡ ಹಂಬಲಿಸ್ತಾರೆ. ನಾನು ಅದಕ್ಕೆ ಯಾವಾಗಲೂ ಹೇಳಿದೆ, ರಾಜಾಂಗಣ ಎಂಬುದೇ ಒಂದು ಪರಮ ಪಾವನವಾದಂಥ ಆಡಿಟೋರಿಯಂ. ಹಾಗಾಗಿ ದೇವಸ್ಥಾನಕ್ಕೆ ಬರುವಾಗ ನಾವು ಹೇಗೆ ಚಪ್ಪಲಿಯನ್ನು ಹೊರಗಿಟ್ಟು ಬಂದಿರ್ತೀವೋ ಹಾಗೆ ಚಪ್ಪಲಿಯನ್ನು ಹೊರಗಿಟ್ಟೇ ಬರಬೇಕು ಅಂತ ನಾನು ಯಾವಾಗಲೂ ಎಲ್ಲ ಪರ್ಯಾಯಗಳಲ್ಲೂ ನಾನು ಹೇಳುವಂತಹದ್ದು. ಅಷ್ಟು ಪವಿತ್ರವಾದಂತಹದ್ದು. ಆ ವೇದಿಕೆಯಲ್ಲಿ ಕಲಾವಿದರಿಗೆ ಒಂದು ಕಲಾ ಅರ್ಪಣೆ ಮಾಡಲಿಕ್ಕೆ ಸಿಗುವಂತಹ ಭಾಗ್ಯವಾಗಲಿ, ವಿದ್ವಾಂಸರಿಗೆ ವಾಂಗ್ಮಯ ಸಮರ್ಪಣೆಯ ಒಂದು ಸದವಕಾಶವಾಗಲಿ, ಅಥವಾ ಅನೇಕ ಸಾಧಕರಿಗೆ ಇಲ್ಲಿ ಸನ್ಮಾನವಾಗುವಂತಹ ಸೌಭಾಗ್ಯವಾಗಲಿ, ಇವೆಲ್ಲವೂ ಕೂಡ ದೇವರ ಪರಮ ಕಾರುಣ್ಯ ಅಂತ ಅದು ನೆನಿಬೇಕು ಅಂತ ಅವರ ಮಾತನ್ನು ಮತ್ತೊಮ್ಮೆ ಮೆಲುಕು ಹಾಕ್ತಾ ಪ್ರವಚನವನ್ನು ಮಾಡಿಕೊಟ್ಟಂತಹ ವಿದ್ವಾನ್ ಮರುತ ಆಚಾರ್ಯರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ತಮಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ಪ್ರಧಾನವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಕಥಕ್ ಸಮೂಹ ನೃತ್ಯ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ. ಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ 0 ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ,
ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಎಲ್ಲಿ? ಅಲ್ಲ, ಇಲ್ಲಿ ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ
ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಎಲ್ಲರಿಗೂ ನಮಸ್ಕಾರ. ಪರ್ಯಾಯ ಶ್ರೀ 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 ಸುಗುಣೇಂದ್ರ ತೀರ್ಥ ಶ್ರೀ ಪಾದಂಗಳವರ ಪೀಠಾರೋಹಣದ ಬಳಿಕ ನಡೆಯುತ್ತಿರುವಂತಹ ಸಾಂಸ್ಕೃತಿಕ ಸಪ್ತೋತ್ಸವದ 5ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಅಲಂಕೃತ ಪರ್ಫಾರ್ಮಿಂಗ್ ಆರ್ಟ್ಸ್ ಬೆಂಗಳೂರು ಇದರ ನಿರ್ದೇಶಕಿ ವಿದುಷಿ ಶ್ರೀಮತಿ ಪೂರ್ಣ ಆಚಾರ್ಯ ಇವರ ಕಥಕ್ ನೃತ್ಯ ಜೊತೆಗೆ ಪ್ರಾಬಲ್ಯಂ ಎನ್ನುವಂತಹ ಒಂದು ನೃತ್ಯ ರೂಪಕ ಇದೀಗ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಶ್ರೀಮತಿ ಪೂರ್ಣ ಆಚಾರ್ಯ ಅವರಿಗೂ ಅವರ ಎಲ್ಲ ತಂಡದ ಕಲಾವಿದರನ್ನು ಕೂಡ ಪುತ್ತಿಗೆ ಮಠ, ಶ್ರೀಕೃಷ್ಣ ಮಠ ಹಾಗೂ ಪರ್ಯಾಯೋತ್ಸವ ಸಮಿತಿಯ ಸರ್ವರ ಪರವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಲಾಭಿಮಾನಿಗಳಾದ ತಮಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ಇದೀಗ ಶ್ರೀಮತಿ ಪೂರ್ಣಿಮಾ ಜನಾರ್ದನ್ ಅವರ ಒಂದು ಪರಿಚಯವನ್ನು ತಮಗೆ ನೀಡಲಿಕ್ಕಿದ್ದಾರೆ. ಜಗದೊಡೆಯ ಅಖಿಲಪ್ರದ ಶ್ರೀಕೃಷ್ಣನಿಗೆ ನಮಿಸುತ್ತಾ ಸರ್ವರಿಗೂ ಪ್ರಭು ಶ್ರೀರಾಮಚಂದ್ರ ನಿಮ್ಮೆಲ್ಲರ ಪ್ರೀತಿಯ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಈ ಶುಭ ದಿನದ ಶುಭ ನಮನಗಳನ್ನು ಸಲ್ಲಿಸುತ್ತಾ ಪೂಜ್ಯ ಪುತ್ತಿಗೆ ಶ್ರೀಪಾದರ ಪರ್ಯಾಯೋತ್ಸವದ ಈ ಶುಭ ಸಂದರ್ಭದಲ್ಲಿ ವಿಶ್ವಗೀತ ಪರ್ಯಾಯದ ಸಂಭ್ರಮದಲ್ಲಿ ಸಾಂಸ್ಕೃತಿಕ ನಗರಿ ಉಡುಪಿಯ ಸಾಂಸ್ಕೃತಿಕ ಕಲಾ ಕೇಂದ್ರ ರಾಜಾಂಗಣದ ಈ ಪವಿತ್ರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇಂದು ಖ್ಯಾತ ಕಥಕ್ ನೃತ್ಯ ಕಲಾವಿದೆ ವಿದುಷಿ ಪೂರ್ಣ ಆಚಾರ್ಯ ಬೆಂಗಳೂರು, ಅಲಂಕೃತ ಕಲಾ ಕೇಂದ್ರದ ನಿರ್ದೇಶಕಿ ಇವರ ತಂಡದಿಂದ ಮನಮೋಹಕ ಕಥಕ್ ನೃತ್ಯ ಪ್ರಸ್ತುತಗೊಳ್ಳಲಿದ್ದು ಎಲ್ಲ ಕಲಾಭಿಮಾನಿಗಳನ್ನು ಭಕ್ತಾಭಿಮಾನಿಗಳನ್ನು
ಈ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ವಿದುಷಿ ಪೂರ್ಣ ಆಚಾರ್ಯರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ಒಂದು ನೃತ್ಯ ಸೇವೆ ನಡೆಸಿಕೊಡಲು ಅನುವು ಮಾಡಿಕೊಟ್ಟ ಹಿರಿಯ ಯತಿ ಪೂಜ್ಯ ಪುತ್ತಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಕಿರಿಯ ಯತಿ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರಿಗೆ ಗೌರವಪೂರ್ವಕ ಪ್ರಣಾಮಗಳು. ಅಲಂಕೃತ ಕಲಾ ಕೇಂದ್ರ ಬೆಂಗಳೂರು ಇದರ ನಿರ್ದೇಶಕಿ ವಿದುಷಿ ಪೂರ್ಣ ಆಚಾರ್ಯ ಇವರ ಪರವಾಗಿ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದೀಗ ಕಥಕ್ ನೃತ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿರುವ ವಿದುಷಿ ಪೂರ್ಣ ಆಚಾರ್ಯರು ತಮ್ಮ ಮೊದಲ ನೃತ್ಯ ಪ್ರಸ್ತುತಿಯ ಬಗ್ಗೆ ತನ್ನ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಉಡುಪಿ ಶ್ರೀಕೃಷ್ಣನನ್ನು ನಮಸ್ಕರಿಸುತ್ತಾ ಗುರುಗಳಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೂ ಹಾಗೂ ಶ್ರೀ ಸುಶ್ರೀಂದ್ರ ತೀರ್ಥ ಸ್ವಾಮೀಜಿಯವರಿಗೂ ನಮಿಸುತ್ತಾ ನಿಮ್ಮೆಲ್ಲರ ಅನುಮತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. I really feel that my students and myself, we are really blessed and so fortunate to have got this opportunity to perform on this sacred stage today on the 22nd of January 2024. In the whole world, the Rama devotees are celebrating on the occasion of Lord Sri Rama's Pratishtapana, Prana Pratishtapana in Ayodhya. And all over the world, in few parts, people are celebrating the Paryayotsava also. So I feel the whole world is like, today, everybody's house is like filled with puja and meditation and japas. So the whole air is is filled with the fragrance of divinity. So with that divinity, I'm sure all my students and myself will be able to do it. Will be able to give this performance our best. Thank you. And of course, I would like to again thank Sushrindra Tirtha Swamiji and Sugunendra Tirtha Swamiji for giving me this opportunity to perform here. So what can we start our program with today on the today? So it is Rama Bhajan, Tulsidas Rama Bhajan. The music is composed by Praveen Ghotkindi ji and the choreography is by my gurus Murli ji and Nandini ji. We begin with Ram Bhajan.
राम नारी सुख रूप भूभवरे, जय दशरथ कुल कुमुद सुधाकर, कलेमल मथनना मम कहम, तुलसीदास प्रभु पाहि प्रणत जन, तुलसीदास प्रभु पाहि प्रणत जन, तुलसीदास प्रभु पाहि प्रणत जन। कंदर्प अगणित अमित छवि नील नीरज सुंदरम, पटपीतमानहु तडित रुचि शुचि नौमि जनक सुतावरम, श्रीरामचंद्र कृपालु भज मन हरण
भवभयदारुणम् शिरमुकुटकुण्डल तिलकचारु उदार अङ्गविभूषणम् शिरमुकुटकुण्डल तिलकचारु उदार अङ्गविभूषणम् आजानुभुज शरचापधर सङ्ग्रामजित खरदूषणम् आजानुभुज शरचापधर सङ्ग्रामजित खरदूषणम् श्रीराम 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 इति वदति तुलसीदास शङ्कर शेषमुनिमनरञ्जनम् इति वदति तुलसीदास शङ्कर शेषमुनिमनरञ्जनम् मम हृदय कल्ज निवास कुरु कामादिखलधर भञ्जनम् मम हृदय कल्ज निवास कुरु कामादि खलधर भञ्जनम् श्रीराम 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 by my guru, Guruji ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ
ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ನಾಳೆ ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ,